ನೋಡಿ ನೆಕ್ಸ್ಟ್ ಚಾಪ್ಟರ್ ಸ್ಟ್ರೇಟ್ ಲೈನ್ಸ್. ನೋಡಿ ಸ್ಟ್ರೇಟ್ ಲೈನ್ಸ್ ಮತ್ತೆ ಕೋಆರ್ಡಿನೇಟ್ ಜಾಮೆಟ್ರಿಯಿಂದ ಎವ್ರಿ ಇಯರ್ KCET ಗೆ 1 ಕ್ವಶನ್ ಅಂತೂ ಬರ್ತಾ ಇದೆ. ಇಂಪಾರ್ಟೆಂಟ್ ಟಾಪಿಕ್ ಗೊತ್ತಿರಬೇಕು ಮತ್ತೆ ಈಸಿ ಇರುತ್ತೆ. ನೋಡ್ಕೊಳ್ಳಿ ಫಸ್ಟ್ ಸ್ಟ್ರೇಟ್ ಲೈನ್ಸ್ ಅಲ್ಲಿ ನೋಡಿ ಫಸ್ಟ್ ಕ್ವಶನ್ ನೋಡಿ, ದ ಇಮೇಜ್ ಆಫ್ ದ ಪಾಯಿಂಟ್ 2, 3 ಇನ್ X and Y axis ರೆಸ್ಪೆಕ್ಟಿವ್ಲಿ ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಈಸಿ ಇದೆ. ಡೈರೆಕ್ಟ್ ಆಗಿ ಹೇಗೆ ಬರ್ಕೊಂತೀವಿ ಅಂದ್ರೆ ಇನ್ ಜನರಲ್ ಏನ್ ಗೊತ್ತಿರಬೇಕು ಅಂತ ಹೇಳಿದ್ರೆ ನೋಡಿ, ಇಮೇಜ್ ಆಫ್ ದ ಪಾಯಿಂಟ್ ಇನ್ X and Y axis ಅಂತ ಹೇಳಿದ್ರು ಅಂದ್ರೆ ನೋಡಿ ಈ ತರ ಬರುತ್ತೆ ಅಷ್ಟೇ. ನೋಡಿ ಈಗ ಇದನ್ನ X ಆಕ್ಸಿಸ್ ಇದನ್ನ Y ಆಕ್ಸಿಸ್ ಅಂತ ತಗೊಂತೀನಿ. ಇಲ್ಲಾದರೂ ಒಂದು ಪಾಯಿಂಟ್ ಇತ್ತು ಅನ್ಕೊಳ್ಳಿ X, Y, ಇಮೇಜ್ ಆಫ್ ದ ಪಾಯಿಂಟ್ ವಿತ್ ರೆಸ್ಪೆಕ್ಟ್ ಟು X ಆಕ್ಸಿಸ್ ಅಂತ ಹೇಳಿದ್ರೆ ಇಲ್ಲಿ ಬರುತ್ತೆ. ಹೌದಾ? ಅಂದ್ರೆ ನೋಡಿ ಅಲ್ಲಿ ಯಾವ ಕ್ವಾಡ್ರೆಂಟ್ ಅಂತ ನೋಡ್ಕೊಂಡ್ಬಿಟ್ಟು ಈಸಿಯಾಗಿ ಸಿಂಪ್ಲಿಫೈ ಮಾಡಬೇಕು. 4th ಕ್ವಾಡ್ರೆಂಟ್ ಅಂತ ಹೇಳಿದ್ರೆ X ಪಾಸಿಟಿವ್ ಇರುತ್ತೆ, Y ನೆಗೆಟಿವ್ ಇರುತ್ತೆ. ಅದಕ್ಕೆ ಇಲ್ಲಿ X, -y ಅಂತ ಹೇಳ್ತೀವಿ. ಇದು ವಿತ್ ರೆಸ್ಪೆಕ್ಟ್ ಟು X ಆಕ್ಸಿಸ್. ಇದು ಅದೇ ನಮಗೆ ವಿತ್ ರೆಸ್ಪೆಕ್ಟ್ ಟು Y ಆಕ್ಸಿಸ್ ಬೇಕು ಅಂದ್ರೆ ಇಲ್ಲಿ ಬರುತ್ತೆ. ಈ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲ, X ನೆಗೆಟಿವ್, Y ಪಾಸಿಟಿವ್ ಇರುತ್ತೆ. ಹೌದಾ? ನೋಡಿ ವಿತ್ ರೆಸ್ಪೆಕ್ಟ್ ಟು ಆರಿಜಿನ್ ಅಂತ ಹೇಳಿದ್ರು ಅಂದ್ರೆ ಪಾಯಿಂಟ್ ಇಲ್ಲಿ ಬರುತ್ತೆ -x, -y. ಅಂದ್ರೆ ಯಾವ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಬೇಕು. ಇದು ವಿತ್ ರೆಸ್ಪೆಕ್ಟ್ ಟು ಆರಿಜಿನ್, ಇದು ವಿತ್ ರೆಸ್ಪೆಕ್ಟ್ ಟು X ಆಕ್ಸಿಸ್, ಇದು ವಿತ್ ರೆಸ್ಪೆಕ್ಟ್ ಟು Y ಆಕ್ಸಿಸ್. ಈ ತರ ಚೇಂಜ್ ಆಗುತ್ತೆ ಅಷ್ಟೇ. ಹೌದಾ? ಅಂದ್ರೆ ನೋಡಿ ಇನ್ ಜನರಲ್ ಈಗ ಇಲ್ಲೇನ್ ಕೊಟ್ಟಿದ್ದಾರೆ ಅಂದ್ರೆ 2, 3 ಕೊಟ್ಟಿದ್ದಾರೆ. ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್ ಅಲ್ಲೇ ಕೊಟ್ಟಿದ್ದಾರೆ ತಾನೆ, ಅದಕ್ಕೆ ಡೈರೆಕ್ಟ್ ಆಗಿ ಬರೀಬಹುದು. ಇದಕ್ಕೀಗ ಇದನ್ನ Y ಆಕ್ಸಿಸ್, ಇದನ್ನ X ಆಕ್ಸಿಸ್ ಅಂತ ತಗೊಂಡೆ ಅನ್ಕೊಳ್ಳಿ. 2, 3 ಕೊಟ್ಟಿದ್ದಾರೆ. ಹೌದಾ? ವಿತ್ ರೆಸ್ಪೆಕ್ಟ್ ಟು X ಆಕ್ಸಿಸ್ ಏನ್ ಬರುತ್ತೆ ಅಂದ್ರೆ 2, -3. ವಿತ್ ರೆಸ್ಪೆಕ್ಟ್ ಟು Y ಆಕ್ಸಿಸ್ ಏನ್ ಬರುತ್ತೆ -2, 3. ಅಂದ್ರೆ 2, -3, -2, 3 ಬರಬೇಕು. ಅಂದ್ರೆ ಆಪ್ಷನ್ ಸಿ ಬರುತ್ತೆ. ಈಸಿ ಇದೆ. ಹೌದಾ? ನೆಕ್ಸ್ಟ್ ನೋಡಿ, ದ ಡಿಸ್ಟೆನ್ಸ್ ಆಫ್ 3, -7 ಫ್ರಮ್ ದ X ಆಕ್ಸಿಸ್ ಅಂತ ಹೇಳಿದ್ದಾರೆ. ಸೆಕೆಂಡ್ ಕ್ವಶನ್ ನೋಡಿ, ಇದನ್ನ ಈಸಿಯಾಗಿ ಮಾಡ್ಬೋದು. ಆಲ್ರೆಡಿ ನಾವು 3 ಡೈಮೆನ್ಷನಲ್ ಜಾಮೆಟ್ರಿಯಲ್ಲಿ ಮಾಡ್ಕೊಂಡಿದ್ವಿ. ಅದೇ ಐಡಿಯಾನ ಇಲ್ಲಿ ಯೂಸ್ ಮಾಡ್ಕೊಂಡ್ರೆ ಆಯ್ತು. ಹೌದಾ? ನೋಡಿ 3, -7 ಫ್ರಮ್ X ಆಕ್ಸಿಸ್ ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಇಲ್ಲಿ ಇನ್ನೂ ಈಸಿಯಾಗಿ ಮಾಡ್ಬೋದು. ಇದನ್ನ X ಆಕ್ಸಿಸ್ ಅಂತ ತಗೊಳ್ಳಿ. 3, -7 ಬರುತ್ತೆ. ಈ ಡಿಸ್ಟೆನ್ಸ್ ನ ಕೇಳಿದ್ದಾರೆ. ಹೌದಾ? ಇದು ಆಕ್ಚುಲಿ 3, 0 ಬರೀಬೇಕು. ನೋಡಿ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡ್ಬೋದು, ಅಥವಾ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ 7 ಆಗ್ಬಿಡುತ್ತಲ್ಲ. ಯಾಕಂದ್ರೆ ನೋಡಿ Y ಕೋಆರ್ಡಿನೇಟ್ 7 ಇದೆ, ಅದಕ್ಕೆ ಡೈರೆಕ್ಟ್ ಆಗಿ ಆಪ್ಷನ್ ಬಿ ಬರೀಬಹುದು. ಹೌದಾ? ಅಥವಾ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿದ್ರು ಬರುತ್ತೆ. ನೋಡಿ ನಾವು PA = ಸ್ಕ್ವೇರ್ ರೂಟ್ ಆಫ್ x2 - x1 ಅಂದ್ರೆ 3 - 3 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಅಂದ್ರೆ 0 + 7 ಹೋಲ್ ಸ್ಕ್ವೇರ್. ಅಂದ್ರೆ ಇದು 0 + 49 ಆಯ್ತು. √49 ಅಂದ್ರೆ 7 ಬರುತ್ತೆ. ಅಥವಾ ಡೈರೆಕ್ಟ್ ಆಗಿ ಥಿಂಕ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಬೋದು. ಹೌದಾ? ಈಗ ಈಸಿ ಇದೆ, ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ ಥರ್ಡ್ ಒನ್, ದ ಪಾಯಿಂಟ್ಸ್ 1, 5, -7, 9 ಅಂಡ್ -10, -17 ಫಾರ್ಮ್ ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಇಲ್ಲಿ ಸ್ಲೋಪ್ ಐಡಿಯಾ ಯೂಸ್ ಮಾಡ್ಕೊಂಡ್ರೆ ಬಂದ್ಬಿಡುತ್ತೆ ಈಸಿಯಾಗಿ. ನೋಡಿ ಈ ತರ ಹೇಗೋ ಟ್ರಯಾಂಗಲ್ ಇದೆ ಅನ್ಕೊಳ್ಳಿ. ಒಂದು ಪಾಯಿಂಟ್ ನ ಎ ಅಂತ ಹೇಳಿದ್ದಾರೆ, 1, 5, ಬಿ ಅಂತ ಹೇಳಿದ್ದಾರೆ, -7, 9, ಸಿ ಅಂತ ಹೇಳಿದ್ದಾರೆ ಅಂದ್ರೆ -10, -17. ಹೌದಾ? ನೋಡಿ ಸ್ಲೋಪ್ ಆಫ್ ಎ ಬಿ ಕಂಡು ಹಿಡಿತೀವಿ. ನೋಡಿ
ಇನ್ ಜನರಲ್ ಏನ್ ಗೊತ್ತಿರೋದು ಸ್ಲೋಪ್ y2 minus y1 by x2 minus x1 ಹೌದಾ. ನೋಡಿ ಆ ಫಾರ್ಮುಲಾ ಅಪ್ಲೈ ಮಾಡಿದೆ ಅಂದ್ರೆ 5 minus 9 by 1 plus 7 ಹೌದಾ. 5 minus 9 ಅಂದ್ರೆ minus 4 by 8 ಬರುತ್ತೆ. ಅಂದ್ರೆ ದಟ್ ಇಂಪ್ಲೈಸ್ ಇದನ್ನ m1 ಅಂತ ತಗೊಂಡೆ ಅಂದ್ರೆ m1 is equal to minus 1 by 2 ಹೌದಾ. ಇದು ಸ್ಲೋಪ್ ನ m1 ಅಂತ ತಗೊಂಡಿರ್ತೀನಿ ಹೌದಾ. ನೆಕ್ಸ್ಟ್ ನೋಡಿ ಸೇಮ್ ಟೈಪ್ ಸ್ಲೋಪ್ ಆಫ್ AC ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೇಮ್ y2 minus y1 ಅಂದ್ರೆ minus 17 minus 5 by minus 10 minus 1 ಅಂದ್ರೆ minus 22 by minus 11 ಅಲ್ಲ. ದಟ್ ಇಂಪ್ಲೈಸ್ m2 ಅಂದ್ರೆ 2 ಬರ್ತದೆ ಹೌದಾ. ಇದನ್ನ m2 ಅಂತ ತಗೊಂಡಿರ್ತೀನಿ ಜಸ್ಟ್ ನೋಡಿ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಇನ್ನೊಂದು ನಾನು m3 ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಏನಿಲ್ಲ, ಯಾಕಂದ್ರೆ ನೋಡಿ ಇಲ್ಲಿಗ ಹಿಯರ್ m1 ಇಂಟು m2 ಏನಾಗ್ತಿದೆ ಅಂದ್ರೆ minus half into 2 ಅಂದ್ರೆ minus 1. ಈ ಪ್ರಾಡಕ್ಟ್ ಆಫ್ ದ ಸ್ಲೋಪ್ ಈಸ್ minus 1 ಆಗಿತ್ತು ನಮ್ಗೆ ಏನ್ ಗೊತ್ತಿರೋದು AB is perpendicular to AC ಅಂದ್ರೆ ಪರ್ಪೆಂಡಿಕ್ಯುಲರ್ ಅಂದ್ರೆ ಈ ಆಂಗಲ್ ಏನಾಗ್ಬಿಡುತ್ತೆ 90 ಡಿಗ್ರಿ. ಒಂದು ಆಂಗಲ್ 90 ಡಿಗ್ರಿ ಆಯ್ತು ಅಂದ್ರೆ ಅದೇನಾಗಿರುತ್ತೆ ರೈಟ್ ಆಂಗಲ್ಡ್ ಟ್ರಯಾಂಗಲ್ ಅಂದ್ರೆ ಆಪ್ಷನ್ ಬಿ ಬಂದ್ಬಿಡುತ್ತೆ ಹೌದಾ. ನೋಡಿ ಅಕಸ್ಮಾತ್ ಬರ್ಲಿಲ್ಲ ಅಂತ ಹೇಳಿದ್ರೆ ಈ ತರ ಇದ್ರದ್ದು ಸ್ಲೋಪ್ ಕಂಡು ಹಿಡ್ಕೊಂಡ್ಬಿಟ್ಟು ಆಂಗಲ್ ನ ಫೈಂಡ್ ಔಟ್ ಮಾಡ್ಕೊಂತ ಹೋಗ್ಬೇಕು ಹೌದಾ. ಅಂದ್ರೆ ಅಲ್ಲಿ tan theta is equal to modulus of m1 minus m2 by 1 plus m1 into m2 ಹೌದಾ. ನೋಡಿ ಈ ಆಂಗಲ್ ನ ಫೈಂಡ್ ಔಟ್ ಮಾಡ್ಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕದು. ಅಥವಾ ಇಲ್ಲಿ 90 ಡಿಗ್ರಿ ಬಂತು ಅದಕ್ಕೆ ಡೈರೆಕ್ಟ್ ಆಗಿ ರೈಟ್ ಆಂಗಲ್ ಬರ್ಕೊಂಡಿದ್ವಿ ಹೌದಾ. ನೆಕ್ಸ್ಟ್ ನೋಡಿ ಫೋರ್ತ್ ಒನ್ ನೋಡಿ ABCD is a square if A ನ ಏನಂತ ಕೊಟ್ಟಿದ್ದಾರೆ 0, -1 and C ಅಂತ ಹೇಳಿದ್ರೆ 0, 3 then the area of the square is ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿ ಆಕ್ಚುಲಿ ಇದ್ರ ಡಯಾಗ್ರಾಮ್ ತಗೊಂಡ್ವಿ ಅಂದ್ರೆ ಈ ತರ ಹೇಗೋ ಬರುತ್ತಿದ್ದು 0, -1 ಅಂತ ಹೇಳಿದ್ರೆ y ಆಕ್ಸಿಸ್ ಮೇಲೆ ಬರುತ್ತೆ ತಾನೆ ಹೌದಾ. ಅಂದ್ರೆ ಪಾಯಿಂಟ್ ಇಲ್ಲೆಲ್ಲೋ ಬರ್ಬೋದು ನೋಡಿ ಇಲ್ಲೆಲ್ಲ 0, -1 ಎ ಅಂತ ಹೇಳಿದರೆ ಸಿ ನ 0, 3 ಅಂತ ಕೊಟ್ಟಿದ್ದಾರೆ. ಇದು ಸಿ ಹೌದಾ. ನೋಡಿ ಬಿ ಇಲ್ಲೆಲ್ಲೋ ಬರುತ್ತೆ ಇಲ್ಲೆಲ್ಲೋ ಡಿ ಬರುತ್ತೆ ಇದನ್ನ ಸ್ಕ್ವಯರ್ ಅಂತ ಹೇಳಿದ್ದಾರೆ ಹೌದಾ. ನೋಡಿ ABCD ಇಸ್ ಅ ಸ್ಕ್ವಯರ್ ಅಂತ ಹೇಳಿದ್ದಾರೆ ಅಷ್ಟೇ. ನೋಡಿ ಇಂಪಾರ್ಟೆಂಟ್ ನಮಗೆ ಹಾಗೆ ನಾವು ಇಲ್ಲಿ AC ಕ್ಯಾಲ್ಕುಲೇಟ್ ಮಾಡ್ಬೋದು ತಾನೆ. ಹಾಗೆ ನೋಡಿ ನಾವು AC is equal to square root of distance ಫಾರ್ಮುಲಾ ಯೂಸ್ ಮಾಡ್ಬೋದು 0 minus 0 whole square plus 3 minus of minus ಅಂದ್ರೆ plus 1 whole square ಅಂದ್ರೆ square root of 4 square root square ಕ್ಯಾನ್ಸಲ್ ಆಗ್ಬಿಟ್ಟು 4 ಹೌದಾ. ನೋಡಿ ನಮಗೆ ಡಯಾಗ್ನಲ್ ಗೊತ್ತಿತ್ತು ಅಂತ ಹೇಳಿದ್ರೆ ಸ್ಕ್ವಯರ್ ಅಲ್ಲಿ ಡಯಾಗ್ನಲ್ಸ್ ಆರ್ ಈಕ್ವಲ್ ಇರುತ್ತೆ. ಅದಕ್ಕೆ ನೋಡಿ ಹಾಗಾದ್ರೆ ನಾವು AC is equal to DB is equal to 4 ಬರೀಬೋದಲ್ಲ. ಯಾಕಂದ್ರೆ ಸ್ಕ್ವಯರ್ ಅಲ್ಲಿ ಏನಾಗಿರುತ್ತೆ ನಮಗೆ ಡಯಾಗ್ನಲ್ಸ್ ಆರ್ ಈಕ್ವಲ್ ಹೌದಾ. ನೋಡಿ ಯಾವಾಗಲೂ ಏರಿಯಾ ಆಫ್ ದ ಸ್ಕ್ವಯರ್ ಅಥವಾ ಏರಿಯಾ ಆಫ್ ದ ರೆಕ್ಟಾಂಗಲ್ ಏನಾಗಿರುತ್ತೆ ಅಂದ್ರೆ ನಾವು ನೋಡಿ ಏರಿಯಾ ಆಫ್ ABCD ಡಯಾಗ್ನಲ್ ಫಾರ್ಮ್ ಅಲ್ಲಿ ಹಾಫ್ ಇಂಟು ಪ್ರಾಡಕ್ಟ್ ಆಫ್ ದ ಡಯಾಗ್ನಲ್ ಆಗಿರುತ್ತೆ ಗೊತ್ತಿರಬೇಕು. AC ಇಂಟು DB ಬರಿಬಹುದು ಅಂದ್ರೆ ಹಾಫ್ ಇಂಟು ಇಲ್ಲಿ ಎರಡು ಸೇಮ್ ತಾನೆ 4 into 4 ಅಂದ್ರೆ ಎಷ್ಟು ಬರುತ್ತೆ 8 ಸ್ಕ್ವೇರ್ ಯೂನಿಟ್ಸ್ ಆಗಿರುತ್ತೆ ಹೌದಾ. ಆಯ್ತು ನೋಡಿ ಹಾಫ್ ಇಂಟು ಪ್ರಾಡಕ್ಟ್ ಆಫ್ ದ ಡಯಾಗ್ನಲ್ಸ್ ಗೊತ್ತಿದ್ರೆ ಡೈರೆಕ್ಟ್ ಆಗಿ ಬರೀಬಹುದು ಆಯ್ತಲ್ಲ. ಅಂದ್ರೆ ಇದು ಆಪ್ಷನ್ ಬಿ ಬರುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಫಿಫ್ತ್ ಒನ್. If the point 1, 1 is equidistant from the points A plus B, B minus A and A minus B, A plus B, then ಅಂತ ಹೇಳಿದ್ದಾರೆ. ನೋಡಿ ಆಕ್ಚುಲಿ ಇಲ್ಲಿ ಯಾವ ತರ ಇರುತ್ತೆ ಅಂದ್ರೆ ನೋಡಿ ಇಲ್ಲೊಂದು ಯಾವ್ದೋ ಒಂದು ಪಾಯಿಂಟ್ ಇದೆ ಅಂತ ತಗೊಂತೀನಿ ಏನಂತ ಹೇಳಿ ಕೊಟ್ಟಿರೋದು A plus B, B minus A. ಇನ್ನೊಂದು ಪಾಯಿಂಟ್ ಇಲ್ಲೆಲ್ಲೋ ಇದೆ ಅನ್ಕೊಳ್ಳಿ B ಅಂತ ತಗೊಂತೀನಿ ಅದನ್ನ
ಎ ಮೈನಸ್ ಬಿ ಕಾಮ ಎ ಪ್ಲಸ್ ಬಿ. ಹೌದಾ? ಇಲ್ಲೆಲ್ಲ ಒಂದು ಪಾಯಿಂಟ್ ಇದೆ ಪಿ, ಇದು 1,1. ಇಲ್ಲಿ ಏನಂತ ಹೇಳಿದ್ದಾರೆ ಅಂದ್ರೆ ಈಕ್ವಿ ಡಿಸ್ಟೆನ್ಸ್ ಅಂತ ಹೇಳಿದ್ದಾರೆ. ಅಂದ್ರೆ ಈ ಡಿಸ್ಟೆನ್ಸ್ ಮತ್ತೆ ಈ ಡಿಸ್ಟೆನ್ಸ್ ಎರಡು ಏನಾಗಿರುತ್ತೆ ಅಂದ್ರೆ ಸೇಮ್. ಅದಲ್ಲ ಈಕ್ವಿ ಡಿಸ್ಟೆನ್ಸ್ ಅಂತ ಹೇಳಿದ್ರೆ ಎರಡು ಡಿಸ್ಟೆನ್ಸ್ ಸೇಮ್ ಅಂತ ಹೇಳಿದ್ದಾರೆ ಅಷ್ಟೇ. ಹೌದಾ? ಆದ್ರೆ ನೋಡಿ ಇಲ್ಲಿ ಒಂದು ಇಂಪಾರ್ಟೆಂಟ್ ಗೊತ್ತಿರಲಿ, ಈಕ್ವಿ ಡಿಸ್ಟೆನ್ಸ್ ಇತ್ತು ಅಂದ್ರೆ ಇವೆರಡನ್ನ ಜಾಯಿನ್ ಮಾಡಿದೆ ಅನ್ಕೊಳ್ಳಿ ಎ ಬಿನ. ಹೌದಾ? ನೆಕ್ಸ್ಟ್ ಪಿ ಇಂದ ಒಂದು ಲೈನ್ ಬರ್ಕೊಂಡೆ ಅಂದ್ರೆ ಇದು ಯಾವಾಗ್ಲೂ ಏನಾಗಿರುತ್ತೆ ಅಂದ್ರೆ ಇದು ಪರ್ಪೆಂಡಿಕ್ಯುಲರ್ ಇರ್ತದೆ. ಇದು ಜೊತೆಗೆ ಈ ಪಾಯಿಂಟ್ ಇದೆ ಅಲ್ಲ, ಈ ಪಾಯಿಂಟ್ ನೋಡಿ, ಆ ಪಾಯಿಂಟ್ ಏನಾದ್ರು ಸಿ ಅನ್ಕೊಂಡೆ ಅಂದ್ರೆ ಇದು ಯಾವಾಗ್ಲೂ ಏನಾಗಿರುತ್ತೆ ಅಂದ್ರೆ ಮಿಡ್ ಪಾಯಿಂಟ್ ಆಗಿರುತ್ತೆ. ನೋಡಿ, ಈ ಐಡಿಯಾ ಯೂಸ್ ಮಾಡ್ಕೊಂಡ್ರೆ ಈಸಿ ಆಗ್ಬಿಡುತ್ತೆ. ನೋಡಿ, ಈಕ್ವಿ ಡಿಸ್ಟೆನ್ಸ್ ಇತ್ತು ಅಂದ್ರೆ ಆ ಪಾಯಿಂಟ್ ಇಂದ ನಾವೊಂದು ಲೈನ್ ನ ಬರ್ಕೊಂಡೆ ಅಂದ್ರೆ ಅದು ಪರ್ಪೆಂಡಿಕ್ಯುಲರ್ ಇರುತ್ತೆ, ಜೊತೆಗೆ ಮಿಡ್ ಪಾಯಿಂಟ್ ಇಂದಾನೆ ಪಾಸ್ ಆಗುತ್ತೆ. ಹಾಗಾದ್ರೆ ನೋಡಿ, ಈಗ ಸಿ ಬರಿಬಹುದಲ್ಲ. ನೋಡಿ, ನಾವು ಸಿ ಇಸ್ ಈಕ್ವಲ್ ಟು, ಹೌದಾ, ಸಿ ಅಂತ ಹೇಳಿದ್ರೆ ಮಿಡ್ ಪಾಯಿಂಟ್ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಎ ಪ್ಲಸ್ ಬಿ ಪ್ಲಸ್ ಎ ಮೈನಸ್ ಬಿ ಬೈ 2 ಕೊಮು ಬಿ ಮೈನಸ್ ಎ ಪ್ಲಸ್ ಬಿ ಬೈ 2. ಹೌದಾ? ನಮ್ಮ ಮಿಡ್ ಪಾಯಿಂಟ್ ಫಾರ್ಮುಲಾ ಆಕ್ಚುಲಿ ಏನ್ ಗೊತ್ತಿರೋದು, ಮಿಡ್ ಪಾಯಿಂಟ್ ಅಂದ್ರೆ x1 ಪ್ಲಸ್ x2 ಬೈ 2 ಕೊಮ y1 ಪ್ಲಸ್ y2 ಬೈ 2. ಹೌದಾ? ನೋಡಿ, ಸೇಮ್ 3D ಜಾಮಿಟ್ರಿಯಲ್ಲಿ ಬರ್ಕೊಂತಿದ್ವಲ್ಲ ಅದೇ ತರ ಬರ್ಕೊಂತೀವಿ. ಅಲ್ಲಿ ಇನ್ನೊಂದು ಎಕ್ಸ್ಟ್ರಾ ಬರಿತಾ ಇದ್ವಿ, z1 ಪ್ಲಸ್ z2 ಬೈ 2 ಬರಿತಿದ್ವಿ. ಅದನ್ನೇ ಇಲ್ಲಿ ಬರ್ಕೋಬೇಕಂತಿಲ್ಲ. ಆಯ್ತಲ್ಲ? ನೋಡಿ, ಇಲ್ಲಿ ಪ್ಲಸ್ ಬಿ ಮೈನಸ್ ಬಿ, ಮೈನಸ್ ಎ ಪ್ಲಸ್ ಎ ಕ್ಯಾನ್ಸಲ್ ಆಗ್ಬಿಟ್ಟಿದ್ದು. 2a ಬೈ 2 ಕೊಮ 2b ಬೈ 2 ಬಂತು. ನೋಡಿ, 2 ಕ್ಯಾನ್ಸಲ್ ಆಗಿಲ್ಲ, a b ಬಂತು. ಹೌದಾ? ಸಿ a b ಬಂತು ತಾನೆ. ಈಗ ನೋಡಿ, ಹಾಗಾದ್ರೆ ಪಿ ಸಿ ಅಂಡ್ ಎ ಬಿ ಆರ್ ಪರ್ಪೆಂಡಿಕ್ಯುಲರ್ ತಾನೆ. ಪರ್ಪೆಂಡಿಕ್ಯುಲರ್ ಇತ್ತು ಅಂದ್ರೆ ಪ್ರಾಡಕ್ಟ್ ಆಫ್ ದ ಸ್ಲೋಪ್ಸ್ ಇಸ್ ಈಕ್ವಲ್ ಟು -1. ಅದಕ್ಕೆ ನೋಡಿ, ಫಸ್ಟಿಗೆ ಸ್ಲೋಪ್ ಆಫ್ ಎ ಬಿ ಕ್ಯಾಲ್ಕುಲೇಟ್ ಮಾಡ್ತೀನಿ. ಸ್ಲೋಪ್ ಆಫ್ ಎ ಬಿ ಅಂದ್ರೆ y2 ಮೈನಸ್ y1, a ಪ್ಲಸ್ ಬಿ ಮೈನಸ್ ಆಫ್ b ಮೈನಸ್ ಎ ಡಿವೈಡೆಡ್ ಬೈ x2 ಮೈನಸ್ x1, a ಮೈನಸ್ ಬಿ ಮೈನಸ್ ಆಫ್ a ಪ್ಲಸ್ ಬಿ. ಅಂದ್ರೆ ಇಲ್ಲಿ ನೋಡಿ, a ಪ್ಲಸ್ ಬಿ ಮೈನಸ್ ಬಿ ಪ್ಲಸ್ ಎ ಡಿವೈಡೆಡ್ ಬೈ a ಮೈನಸ್ ಬಿ ಮೈನಸ್ ಎ ಮೈನಸ್ ಬಿ. ಹೌದಾ? ಬಿ ಕ್ಯಾನ್ಸಲ್ ಆಯ್ತು, ಇಲ್ಲಿ ಎ ಕ್ಯಾನ್ಸಲ್ ಆಗ್ಬಿಟ್ಟು 2a ಬೈ ಮೈನಸ್ 2b ಬರುತ್ತೆ. 2 ಕ್ಯಾನ್ಸಲ್ ಆಗಿ ಮೈನಸ್ ಎ ಬೈ ಬಿ. ಇದನ್ನ m1 ಅಂತ ತಗೊಂತೀನಿ. ಹೌದಾ? ನೆಕ್ಸ್ಟ್ ನೋಡಿ, ಸೇಮ್ ಟೈಪ್ ಸ್ಲೋಪ್ ಆಫ್ ಪಿ ಸಿ ಕ್ಯಾಲ್ಕುಲೇಟ್ ಮಾಡ್ತೀನಿ. ನೋಡಿ, ಪಿ ಅಂದ್ರೆ 1,1, ಸಿ ಅಂದ್ರೆ ಏನ್ ಬಂದಿದೆ a, b. ಹೌದಾ? ನೋಡಿ, y2 ಮೈನಸ್ y1 ಅಂದ್ರೆ b ಮೈನಸ್ 1 ಬೈ a ಮೈನಸ್ 1. ಇದನ್ನ m2 ತಗೊಂತೀವಿ. ಹೌದಾ? ಹಾಗೆ ನೋಡಿ, ನಾವು ಎ ಬಿ ಈಸ್ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ತಾನೆ. ಹಾಗಾದ್ರೆ ಇಲ್ಲಿ ಏನ್ ಬರುತ್ತೆ, m1 ಇಂಟು m2 ಇಸ್ ಈಕ್ವಲ್ ಟು -1. m1 ಅಂದ್ರೆ ಮೈನಸ್ ಎ ಬೈ ಬಿ ಇಂಟು ಬಿ ಮೈನಸ್ 1 ಬೈ ಎ ಮೈನಸ್ 1 ಈಕ್ವಲ್ ಟು -1. ನೋಡಿ, ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು. ಮಲ್ಟಿಪ್ಲೈ ಮಾಡಿದೆ ಅಂದ್ರೆ ಎ ಬಿ ಮೈನಸ್ ಎ ಡಿವೈಡೆಡ್ ಬೈ ಎ ಬಿ ಮೈನಸ್ ಬಿ ಬರುತ್ತೆ. ಹೌದಾ? ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಈಗ ಎ ಬಿ ಮೈನಸ್ ಎ ಇಸ್ ಈಕ್ವಲ್ ಟು 1 ಇಂಟು ಎ ಬಿ ಮೈನಸ್ ಬಿ ಅಂದ್ರೆ ಎ ಬಿ ಮೈನಸ್ ಬಿ. ಎರಡು ಕಡೆ ಎ ಬಿ ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ ಇಲ್ಲಿ ಮೈನಸ್ ಎ ಈಕ್ವಲ್ ಟು ಮೈನಸ್ ಬಿ ಬರುತ್ತೆ. ಮೈನಸ್ ಕ್ಯಾನ್ಸಲ್ ಆಯ್ತು ಅಂದ್ರೆ ಎ ಈಕ್ವಲ್ ಟು ಬಿ ಬರುತ್ತೆ. ಹೌದಾ? ಅಂದ್ರೆ ಆನ್ಸರ್ ಸಿ ಬರುತ್ತೆ. ನೋಡಿ, ಇದು ಐಡಿಯಾ ಗೊತ್ತಿರಲಿ. ಈಕ್ವಿ ಡಿಸ್ಟೆನ್ಸ್ ಅಂತ ಹೇಳಿದ್ರು ಅಂದ್ರೆ ಪರ್ಪೆಂಡಿಕ್ಯುಲರ್ ಐಡಿಯಾ ಯೂಸ್ ಮಾಡಿ. ಮತ್ತೆ ಇದಕ್ಕೆ ಏನಾದ್ರು ನಾವು ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿದ್ರೆ ಲೆಂತಿ ಆಗ್ಬಿಡತ್ತೆ. ಆಯ್ತಲ್ಲ? ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಕ್ ಹೋಗ್ಬಾರ್ದು. ನಾವು ಡೈರೆಕ್ಟ್ ಆಗಿ ಸ್ಲೋಪ್ ಐಡಿಯಾ ಯೂಸ್ ಮಾಡಿದ್ವಿ ಅಂದ್ರೆ ಈಸಿ ಆಗುತ್ತೆ. ಪರ್ಪೆಂಡಿಕ್ಯುಲರ್ ಇದೆ ಅಂದ್ರೆ ಪ್ರಾಡಕ್ಟ್ ಆಫ್ ದ ಸ್ಲೋಪ್ ಇಸ್ ಈಕ್ವಲ್ ಟು -1. ಹೌದಾ? ಅದಕ್ಕೆ ನೋಡಿ, ಇದನ್ನ ಐಡಿಯಾ ಯೂಸ್ ಮಾಡಿದ್ವಿ, ಈಸಿಯಾಗಿ ಬಂತು. ನೆಕ್ಸ್ಟ್ ನೋಡಿ, 6th one. If the centroid of the triangle is 3,1 and one of the vertices is 0, -3, then the length of the median is ಅಂತ ಹೇಳಿದ್ದಾರೆ. ನೋಡಿ, ಇದನ್ನೇ ಈಸಿ ಇದೆ, ಎರಡು ಟೈಪ್ ಮಾಡಬಹುದು. ನೋಡಿ, ಇಲ್ಲಿ ಏನ್ ಕೊಟ್ಟಿರೋದು, ಸೆಂಟ್ರಾಯ್ಡ್ ಆಫ್ ದ ಟ್ರಯಾಂಗಲ್ ಇಸ್ 3,1 ಅಂತ ಹೇಳಿದ್ದಾರೆ. ನೋಡಿ, ನಮಗೆ ಇಲ್ಲಿ ಏನೇನ್ ಗೊತ್ತಿರಬೇಕು ಅಂದ್ರೆ ನೋಟು
ನೋಡಿ ಸೆಂಟ್ರಾಯ್ಡ್ ಆಫ್ ಟ್ರಯಾಂಗಲ್ ABC is ಫಾರ್ಮುಲಾ ಏನ್ ಬರೀಬಹುದು ಅಂದ್ರೆ x1 plus x2 plus x3 by 3, y1 plus y2 plus y3 by 3 ಅಂತ ಹೇಳ್ತೀವಿ. ಹೌದಾ? ನೆಕ್ಸ್ಟ್ ನೋಡಿ ಎರಡನೇದು, ಸೆಂಟ್ರಾಯ್ಡ್ ಡಿವೈಡ್ಸ್ ಮೀಡಿಯನ್ internally in the ratio 2:1 ಅಂತ ಹೇಳ್ತೀವಿ. ಅಂದ್ರೆ ನೋಡಿ ಈ ತರ ಹೇಗೋ ಇರುತ್ತೆ, ಗೊತ್ತಿರ್ಬೇಕು. ನೋಡಿ ಏನೋ ಟ್ರಯಾಂಗಲ್ ಅಂತ ತಗೊಂಡ್ವಿ ಅನ್ಕೊಳ್ಳಿ. ಹೌದಾ? ಈಗ ಇದನ್ನ ಮೀಡಿಯನ್ ಅನ್ಕೊಂಡೆ ಅಂದ್ರೆ, ಹೌದಾ, ನೋಡಿ ಇದನ್ನ ಈಗ ಸೆಂಟ್ರಾಯ್ಡ್ ಅನ್ಕೋ ತಗೊಂತೀನಿ G ಅಂತೇಳಿ. ಇದು ಯಾವಾಗ್ಲೂ ಯಾವ ರೇಷಿಯೋದಲ್ಲಿ ಡಿವೈಡ್ ಮಾಡುತ್ತೆ ಅಂದ್ರೆ 2:1. ಅಂದ್ರೆ ಇಲ್ಲಿಂದ ಇಲ್ಲಿಗೆ G ಇಂದ A ಗೆ ಎಷ್ಟು ಲೆಂತ್ ಇರುತ್ತಲ್ಲ ಅದ್ರದ್ದು ಎಕ್ಸಾಕ್ಟ್ ಹಾಫ್ G ಇಂದ D ಗೆ ಇರುತ್ತೆ ಅಷ್ಟೇ. ಆಯ್ತಲ್ಲ, ಇದನ್ನ ABC ಅಂತ ತಗೊಂಡಿರ್ತೀನಿ. ಹೌದಾ? G ಇಂದ A ಗೆ 2 ಇತ್ತು ಅಂದ್ರೆ G ಇಂದ D ಗೆ 1. ಈಗ G ಇಂದ A ಗೆ 3 ಇತ್ತು ಅಂದ್ರೆ G ಇಂದ D ಗೆ 3/2. ಈ ತರ ಇರುತ್ತೆ, ಎಕ್ಸಾಕ್ಟ್ ಹಾಫ್ ಇರುತ್ತೆ. ಹೌದಾ? ನೋಡಿ ಇವೆರಡು ಐಡಿಯಾ ಯೂಸ್ ಮಾಡ್ಕೊಂಡ್ರೆ ಇಲ್ಲಿ ಬರುತ್ತೆ. ಅದು ನೋಡಿ 6 ಪ್ರಾಬ್ಲಮ್ ಏನ್ ಕೊಟ್ಟಿರೋದು, if the centroid of the triangle is 3,1, ಹೌದಾ, and one of the vertices is 0, -3 ಅಂತ ಹೇಳಿದ್ದಾರೆ. ಅಂದ್ರೆ G ನ 3,1 ಅಂತ ಹೇಳಿದ್ದಾರೆ, ಇದನ್ನ 0, -3, then length of the median ಕೇಳಿದ್ದಾರೆ. ಹೌದಾ? ಅದು ನೋಡಿ ಫಸ್ಟ್ GA ಕ್ಯಾಲ್ಕುಲೇಟ್ ಮಾಡ್ತೀನಿ ನಾವು. GA is equal to square root of x2 minus x1 whole square ಅಂದ್ರೆ 3 minus 0 whole square plus y2 minus y1 1 minus of minus plus 3 whole square ಅಂದ್ರೆ ಇದು ಎಷ್ಟು ಬರುತ್ತೆ, 9 plus 16 ಅಂದ್ರೆ √25 ಅಂದ್ರೆ 5 ಅಂತ ತಾನೆ. ಹಾಗಾದ್ರೆ GA 5 ಆಯ್ತು ಅಂದ್ರೆ GD ಏನಾಗಿರುತ್ತೆ, ಎಕ್ಸಾಕ್ಟ್ ಹಾಫ್ ಆಫ್ GA ತಾನೆ. ಹಾಗಾದ್ರೆ ಇದು 5/2 ಆಯ್ತು. therefore ಮೀಡಿಯನ್ ಇಸ್ ಈಕ್ವಲ್ ಟು ಎರಡನ್ನ ಆಡ್ ಮಾಡ್ಬೇಕಷ್ಟೇ, GA plus GD ಅಂದ್ರೆ 5 plus 5/2 ಅಂದ್ರೆ 15/2 ಬರುತ್ತೆ. ಅಂದ್ರೆ ಆಪ್ಷನ್ ಬಿ ಬರುತ್ತೆ. ನೋಡಿ ಇದು ಈಸಿ ಆಗುತ್ತೆ, ಈ ಮೆಥಡ್ ಗೊತ್ತಿರಬೇಕು. ಇಲ್ಲಾಂದ್ರೆ ಮತ್ತೆ ನಾವು ಡಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಡಿಸ್ಟೆನ್ಸ್ ಫಾರ್ಮುಲಾನ ಅಪ್ಲೈ ಮಾಡ್ಬೋದು. ಅಂದ್ರೆ ಅಲ್ಲಿ ಡಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ G ಡಿವೈಡ್ಸ್ AB ಇಂಟರ್ನಲಿ ಇನ್ ದ ರೇಷಿಯೋ 2:1 ಅಂತ ತಗೋಬೇಕು. ಅವಾಗ ನಮಗೆ ರೇಷಿಯೋ ಯೂಸ್ ಮಾಡ್ಕೊಂಡು ಸೆಕ್ಷನ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಡಿ ಕ್ಯಾಲ್ಕುಲೇಟ್ ಮಾಡಿ, ಅದಾದ್ಮೇಲೆ AD ಗೆ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ಬೇಕು. ನೋಡಿ ಅದು ಲೆಂತಿ ಆಗ್ಬಿಡುತ್ತೆ. ಅದೇ ಬನ್ನಿ, ಇದು ಈಸಿ ಆಗುತ್ತೆ ಅಷ್ಟೇ. ಆಯ್ತಲ್ಲ, ಹೇಗ್ ಮಾಡ್ಕೊಂಡ್ವಿ ಅಂತೇಳಿ. ನೆಕ್ಸ್ಟ್ ನೋಡಿ 7th one. ABC is a triangle in which A is equal to 0, 2 and B is equal to 4, 0. If 4, 4 is the median of AC, then midpoint of BC is ಅಂತ ಹೇಳಿದ್ದಾರೆ. ನೋಡ್ಕೊಳ್ಳಿ, ಇಲ್ಲೂ ಎಷ್ಟೊಂದು ಐಡಿಯಾ ಬರುತ್ತೆ, ಅಷ್ಟು ಐಡಿಯಾ ಗೊತ್ತಾಗಬೇಕು ನಮಗೆ. ಈಸಿ ಇದೆ ನೋಡಿ. ಫಸ್ಟ್ ಟ್ರಯಾಂಗಲ್ ತಗೊಂಡ್ಬಿಡ್ತೀನಿ. ಇಲ್ಲಿ ಏನ್ ಕೊಟ್ಟಿರೋದು, ABC is a triangle ಅಂತ ಹೇಳಿದ್ದಾರೆ. ಅದು ನೋಡಿ ಈ ತರ ಈಗ ತಗೊಂತೀನಿ ಟ್ರಯಾಂಗಲ್ ನ. ಹೌದಾ? ಇದೇನಂತ ಹೇಳಿರೋದು ನಮಗೆ ABC. A ಅಂದ್ರೆ 0, 2, B ಅಂದ್ರೆ 4, 0. ಹೌದಾ? ನೆಕ್ಸ್ಟ್ 4, 4 ಇಸ್ ದ ಮಿಡ್ ಪಾಯಿಂಟ್ ಆಫ್ AC ಅಂತ ಹೇಳಿದ್ದಾರೆ. ಹಾಗಾದ್ರೆ ಇದು AC ತಾನೆ. ಅದು ನೋಡಿ ಇದು 4, 4. ಹೌದಾ? ದೆನ್ ಮಿಡ್ ಪಾಯಿಂಟ್ ಆಫ್ BC ಕೇಳಿದ್ದಾರೆ, ಇದನ್ನು ಕೇಳಿದ್ದಾರೆ. ಇದರದು ಮಿಡ್ ಪಾಯಿಂಟ್ ನ ಕೇಳಿದಾರೆ ಅಷ್ಟೇ. ಹೌದಾ? ನೋಡಿ ಈಸಿ ಇದೆ, ಹೇಗ್ ಮಾಡ್ಕೊಂತೀವಿ ಅಂತೇಳಿ ನೋಡಿ. ಫಸ್ಟ್ C ಬರ್ಕೊಂಡ್ಬಿಟ್ರೆ ಇದು ಈಸಿಯಾಗಿ ಬಂದ್ಬಿಡುತ್ತೆ. ಹೌದಾ? ಇದನ್ನ D ಮತ್ತೆ E ಅಂತ ತಗೊಂತೀವಿ. ಹೌದಾ? ನೋಡಿ ಎಷ್ಟೊಂದು ಟೈಪ್ ಮಾಡ್ಬೋದು. ಒಂದಂತೂ ಫಸ್ಟ್ C ಕ್ಯಾಲ್ಕುಲೇಟ್ ಮಾಡ್ಕೊಂಡು ಮಾಡ್ತೋರಿಸ್ತೇನೆ ನೋಡಿ, ಗೊತ್ತಿರ್ಲಿ. ನಾವು C ನ H, K ತಗೊಂಡೆ ಅಂದ್ರೆ ನಾವು D is equal to ಏನ್ ಬರೀಬಹುದು, ನಾವು ಮಿಡ್ ಪಾಯಿಂಟ್ ಫಾರ್ಮುಲಾ ಅಪ್ಲೈ ಮಾಡಿದೆ ಅಂದ್ರೆ H plus 0/2
ನೆಕ್ಸ್ಟ್ ಕೆ ಪ್ಲಸ್ 2/2 ಹೌದಾ. ಡಿ ಅಂದ್ರೆ ಏನ್ ಕೊಟ್ಟಿರೋದು 4,4 ಅಲ್ಲ, ದಟ್ ಈಸ್ ಈಕ್ವಲ್ ಟು h/2 ಪ್ಲಸ್ ಕೆ ಪ್ಲಸ್ 2/2. ಅದನ್ನು ಸಿಂಪ್ಲಿಫೈ ಮಾಡಿದೆ ಅಂದ್ರೆ ಈಗ ಏನ್ ಬರೀಬಹುದು, ಈಕ್ವೇಟ್ ಮಾಡ್ಕೊಂತೀನಿ ಅಷ್ಟೇ ಹೌದಾ. ನೋಡಿ ಈಕ್ವೇಟ್ ಮಾಡಿದೆ ಅಂದ್ರೆ ಇಲ್ಲಿ ಏನ್ ಬರ್ತದೆ, h/2 ಇಸ್ ಈಕ್ವಲ್ ಟು 4, ಕೆ ಪ್ಲಸ್ 2/2 ಇಸ್ ಈಕ್ವಲ್ ಟು 4 ಹೌದಾ. ನೋಡಿ ಯೂಸ್ ಮಾಡ್ಕೊಂಡ್ಬಿಟ್ಟು ಈಗ ಸಿ ನ ಕಂಡುಹಿಡಿಬಹುದಲ್ಲ, ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ ನೋಡಿ, ಅವಾಗ h ಇಸ್ ಈಕ್ವಲ್ ಟು ಏನ್ ಬರ್ತದೆ 8, ಕೆ ಪ್ಲಸ್ 2 ಇಸ್ ಈಕ್ವಲ್ ಟು 8 ಹೌದಾ. ಹಾಗಾದ್ರೆ h ಇಸ್ ಈಕ್ವಲ್ ಟು 8, ಕೆ ಇಸ್ ಈಕ್ವಲ್ ಟು 6 ಬರುತ್ತೆ ಹೌದಾ. 8 ಮೈನಸ್ 2 ಅಂದ್ರೆ 6, therefore ಸಿ ಇಸ್ ಈಕ್ವಲ್ ಟು 8,6 ಬಂತು ಹೌದಾ. ನೋಡಿ ಇಲ್ಲಿ ಮಿಡ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ತಾ ಇದೀವಿ ಹೌದಾ. ಡಿ ಇಸ್ ದ ಮಿಡ್ ಪಾಯಿಂಟ್ ಆಫ್ ಎ ಸಿ ತಗೊಂಡ್ವಿ, ಅದಕ್ಕೆ ಮಿಡ್ ಪಾಯಿಂಟ್ ಫಾರ್ಮುಲಾ ಅಪ್ಲೈ ಮಾಡಿದ್ವಿ ಅಂದ್ರೆ h/2, ಕೆ ಪ್ಲಸ್ 2/2 ಬಂತು. ಈಕ್ವೇಟ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿದಾಗ h ಇಸ್ ಈಕ್ವಲ್ ಟು 8, ಕೆ ಈಕ್ವಲ್ ಟು 6 ಬಂತು ಹೌದಾ. ನೆಕ್ಸ್ಟ್ ನೋಡಿ ಈಗ ಏನ್ ಮಾಡ್ಕೊಂತೀವಿ ಅಂತೇಳಿ, ನಾವು ಇ ಇಸ್ ದ ಮಿಡ್ ಪಾಯಿಂಟ್ ಆಫ್ ಬಿ ಸಿ ಹೌದಾ. ನೋಡಿ ನಮಗೆ ಅದನ್ನೇ ಕೇಳಿರೋದು, ಇ ಕ್ಯಾಲ್ಕುಲೇಟ್ ಮಾಡ್ಬೇಕಷ್ಟೇ. ಹಾಗಾದ್ರೆ ಇ ಏನ್ ಬರೀತೀನಿ, ಮಿಡ್ ಪಾಯಿಂಟ್ ಬರ್ಕೊಂಡೆ ಅಂದ್ರೆ ಇದು 8,6 ಇದು. ಹಾಗಾದ್ರೆ ಡೈರೆಕ್ಟ್ ಆಗಿ ಏನ್ ಬರೀಬಹುದು, 8 ಪ್ಲಸ್ 4/2, 6 ಪ್ಲಸ್ 0/2 ಅಂದ್ರೆ 8 ಪ್ಲಸ್ 4 ಅಂದ್ರೆ 12, 12/2 ಅಂದ್ರೆ 6, 6/2 ಅಂದ್ರೆ 3, 6,3 ಆಪ್ಷನ್ ಬಿ ಬರುತ್ತೆ ಅಷ್ಟೇ ಹೌದಾ. ನೋಡಿ ಇದೊಂದು ಮಾಡ್ಕೊಂಡ್ವಿ ಅಷ್ಟೇ, ಈಸಿ ಇದೆ ನೋಡಿ. ಈ ನೋಟ್ ಗೊತ್ತಿರಲಿ ನೋಡಿ, ಇದನ್ನ ಯೂಸ್ ಮಾಡ್ಕೋಬಹುದು. ಅದಕ್ಕೆ ನೋಡಿ ಇಲ್ಲಿ ಏನೇನ್ ಗೊತ್ತಿರಬೇಕು ಅಂದ್ರೆ ಪ್ಯಾರಲೋಗ್ರಾಮ್ ಮತ್ತೆ ಟ್ರಯಾಂಗಲ್ ಇಂದು ಗೊತ್ತಿರಬೇಕು. ನೋಡಿ ಈ ತರ ಈಗ ಪ್ಯಾರಲೋಗ್ರಾಮ್ ಇದೆ ಅನ್ಕೊಳ್ಳಿ, ಹೌದಾ. ಇಲ್ಲಿ ನೋಡಿ ಏನಂತ ಹೇಳ್ತೀವಿ ಅಂದ್ರೆ ನಾವೀಗ ಎ ಬಿ ಸಿ ಡಿ ಇಸ್ ಎ ಪ್ಯಾರಲೋಗ್ರಾಮ್ ಆಯ್ತು ಅಂದ್ರೆ ಯಾವಾಗಲೂ ಯಾವ ತರ ಇರುತ್ತೆ ಅಂದ್ರೆ ಎ ಪ್ಲಸ್ ಸಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಡಿ ಆಗಿರುತ್ತೆ. ನೋಡಿ ಇದು ಗೊತ್ತಿರ್ಬೇಕು. ಅಂದ್ರೆ ಎ ಮತ್ತೆ ಸಿ ಇದು ಕೋಆರ್ಡಿನೇಟ್ಸ್ ನ ಆಡ್ ಮಾಡಿದ್ವಿ ಅಂದ್ರೆ ಬಿ ಮತ್ತೆ ಡಿ ಆಡ್ ಮಾಡಿದ್ವಿ ಅಂದ್ರೆ ಎರಡು ಸೇಮ್ ಆಗಿರ್ಬೇಕು ಆಯ್ತಲ್ಲ. ಅದೇ ತರ ನೋಡಿ ಟ್ರಯಾಂಗಲ್ ಏನಾದ್ರು ಈ ತರ ಇತ್ತು ಅನ್ಕೊಡಿ, ಹೇಗಾದ್ರೂ ಇರ್ಬೋದು ಟ್ರಯಾಂಗಲ್ ಹೌದಾ. ನೋಡಿ ಮಿಡ್ ಪಾಯಿಂಟ್ಸ್ ನ ಮಾಡ್ಕೊಂತೀನಿ, ಇದನ್ನ ಎ ಬಿ ಸಿ ಅಂತ ತಗೊಂಡಿರ್ತೀನಿ ಜಸ್ಟ್. ನೋಡಿ ಇದನ್ನ ಎ, ಇದನ್ನ ಬಿ, ಇದನ್ನ ಸಿ ತಗೊಂಡೆ ಅಂದ್ರೆ ಇದು ಮಿಡ್ ಪಾಯಿಂಟ್ ನ ಡಿ ಇ ಎಫ್ ಅಂತ ಹೇಗಾದ್ರು ಬರ್ಕೊಂತೀನಿ ಹೌದಾ. ಈ ನೋಡಿ ಇಲ್ಲಿ ಯಾವಾಗ್ಲೂ ಯಾವ ತರ ಇರುತ್ತೆ ಅಂದ್ರೆ ಸಿ ಬೇಕು ಅನ್ಕೊಳ್ಳಿ, ದಟ್ ಇಂಪ್ಲೈಸ್ ಸಿ ಬೇಕು ಅಂದ್ರೆ ಇಲ್ಲೊಂದು ಪ್ಯಾರಲೋಗ್ರಾಮ್ ತರನೇ ಬರುತ್ತೆ, ಜಾಯಿನ್ ಮಾಡ್ಕೊಂಡ್ವಿ ಅಂದ್ರೆ ಇದನ್ನು ಪ್ಯಾರಲೋಗ್ರಾಮ್ ಆಗಿರುತ್ತೆ ಈ ತರ ಹೌದಾ. ಅವಾಗ ನೋಡಿ ಸಿ ಪ್ಲಸ್ ಇ ಇಸ್ ಈಕ್ವಲ್ ಟು ಎಫ್ ಪ್ಲಸ್ ಡಿ ಅಂತ ಬರಿಬಹುದು ಹೌದಾ. ನೋಡಿ ಈ ಐಡಿಯಾನ ಯೂಸ್ ಮಾಡ್ಕೊಂಡು ಎಷ್ಟೊಂದ್ ಕಡೆ ಸಿಂಪ್ಲಿಫೈ ಮಾಡ್ಬೋದು. ಏನು ಸಿ ಪ್ಲಸ್ ಇ ಇಸ್ ಈಕ್ವಲ್ ಟು ಎಫ್ ಪ್ಲಸ್ ಡಿ ಹೌದಾ. ನೋಡಿ ಇದನ್ನು ಯೂಸ್ ಮಾಡ್ಕೊಂಡು ಟ್ರೈ ಮಾಡ್ಬೋದು, ಬರುತ್ತೆ ನೋಡಿ. ಅದೇ ತರ ಯಾವ್ದನ್ನಾದ್ರೂ ಬರಿಬಹುದು. ಇದು ನಮಗೆ ಎ ಪ್ಲಸ್ ಎಫ್ ಇಸ್ ಈಕ್ವಲ್ ಟು ಇ ಪ್ಲಸ್ ಡಿ ಬರಿಬಹುದು ಹೌದಾ. ನೋಡಿ ಎ ಪ್ಲಸ್ ಎಫ್ ಇಸ್ ಈಕ್ವಲ್ ಟು ಇ ಪ್ಲಸ್ ಡಿ ನು ಬರಿಬಹುದು. ಅದೇ ತರ ಬಿ ಬರಿಬೇಕು ಅಂದ್ರೆ ಬಿ ಪ್ಲಸ್ ಡಿ ಇಸ್ ಈಕ್ವಲ್ ಟು ಇ ಪ್ಲಸ್ ಎಫ್ ಆಗುತ್ತೆ ಹೌದಾ. ನೋಡಿ ಈ ಐಡಿಯಾನ ಯೂಸ್ ಮಾಡ್ಕೊಂಡ್ಬಿಟ್ಟು ಬೇಕಾದ್ರೆ ನಾವು ಡೈರೆಕ್ಟ್ ಆಗಿ 7th ನ ಮಾಡ್ಬೋದು. ನೋಡಿ ಈಗ 7th ಮತ್ತೊಂದ್ಸಲ ತಗೊಂಡಿರ್ತೀನಿ, ಬೇರೆ ಐಡಿಯಾ ಯೂಸ್ ಮಾಡ್ಕೊಂಡು ನೋಡ್ಕೊಳ್ಳಿ. 7th ಡೈರೆಕ್ಟ್ ಆಗಿ ಹೇಗೆ ಬರೀಬಹುದು ಅಂತೇಳಿ, ಇದ ಟ್ರಯಾಂಗಲ್ ತಗೊಂಡಿದ್ದೆ ಅಂದ್ರೆ ಇಲ್ಲಿ ಏನೇನು ಕೊಟ್ಟಿದ್ದು ಎ ಬಿ ಅಲ್ಲ ಹೌದಾ. ನೋಡಿ ಏನಂತ ಹೇಳಿದರೆ
0, 2, B ನ 4, 0. ಹೌದಾ? If 4, 4 is the midpoint of AC, 4, 4 is the midpoint of AC, then the midpoint of BC is ಅಂತ ಹೇಳಿದೆ. ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಹೌದಾ? ನೋಡಿ, ಈ ಐಡಿಯಾ ಯೂಸ್ ಮಾಡ್ಕೊಂಡು ಟ್ರೈ ಮಾಡ್ಕೋಬಹುದು. ಈ ಐಡಿಯಾ ಯೂಸ್ ಮಾಡ್ಕೊಂಡು ಟ್ರೈ ಮಾಡಬೇಕು ಅಂದ್ರೆ ಯಾವ ತರ ಮಾಡ್ತೀವಿ ನೋಡಿ, ಈಸಿಯಾಗಿ. ಫಸ್ಟ್ ಇದರ ಮಿಡ್ ಪಾಯಿಂಟ್ ನ ಕ್ಯಾಲ್ಕುಲೇಟ್ ಮಾಡ್ತೀನಿ ನೋಡಿ. ಇದರ ಮಿಡ್ ಪಾಯಿಂಟ್ ಏನಾಗ್ಬಿಡುತ್ತೆ, ಎ ಬಿದು 0 + 4/2 ಅಂದ್ರೆ 2 ಆಯ್ತು. 2 + 0/2 ಅಂದ್ರೆ 1. ಹೌದಾ? ನೆಕ್ಸ್ಟ್ ನೋಡಿ ಏನ್ ಮಾಡ್ಕೋಬೇಕು ಅಂದ್ರೆ ಈ ಐಡಿಯಾ ಯೂಸ್ ಮಾಡ್ಬೇಕು. ಇದನ್ನೇನಾದ್ರು ನಾನೀಗ ಇ ಅನ್ಕೊಂಡೆ ಇದು ಡಿ, ಇದನ್ನ ಎಫ್ ಅನ್ಕೊಂಡೆ ಅಂದ್ರೆ ಇಲ್ಲಿ ಏನಾಗಿರುತ್ತೆ ಅಂದ್ರೆ ಯಾವಾಗ್ಲೂ ಎ ಪ್ಲಸ್ ಇ ಇಸ್ ಈಕ್ವಲ್ ಟು ಎಫ್ ಪ್ಲಸ್ ಡಿ ಆಗುತ್ತೆ ಅಷ್ಟೇ. ಹೌದಾ? ನೋಡಿ, ಇವೆರಡನ್ನ ಆಡ್ ಮಾಡ್ಕೋಬೇಕು. ಅದಕ್ಕೆ ಎ ಪ್ಲಸ್ ಸಿ ಇಸ್ ಈಕ್ವಲ್ ಟು ಎಫ್ ಪ್ಲಸ್ ಡಿ ಬರ್ಕೊಂಡೆ. ನೋಡಿ, 0, 2 ಪ್ಲಸ್ ಇ ಇಸ್ ಈಕ್ವಲ್ ಟು ಎಫ್ ಅಂದ್ರೆ 2, 1, ಡಿ ಅಂದ್ರೆ 4, 4. ಹೌದಾ? ಅಂದ್ರೆ ಇ ಇಸ್ ಈಕ್ವಲ್ ಟು 2, 1 ಪ್ಲಸ್ 4, 4 ಮೈನಸ್ 0, 2 ಬರೀಬಹುದು. ನೋಡಿ, 4 + 2 6, 6 ಮೈನಸ್ 0 ಅಂದ್ರೆ 6, 4 + 1 5, 5 ಮೈನಸ್ 2 ಅಂದ್ರೆ 3. ಡೈರೆಕ್ಟ್ ಆಗಿ ಈ ವ್ಯಾಲ್ಯೂ ಬಂದ್ಬಿಡುತ್ತೆ 6, 3. ಹೌದಾ? ಅದೇ ನೋಡಿ, ಈ ಐಡಿಯಾ ಆದ್ರೂ ಯೂಸ್ ಮಾಡಿ ಅಥವಾ ಸಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಾದ್ರು ಸಿಂಪ್ಲಿಫೈ ಮಾಡ್ಬೋದು. ಆಯ್ತಲ್ಲ? ಅದಕ್ಕೆ ಇಲ್ಲಿ ಯಾವ ತರ ನೆನ್ಪಿಟ್ಕೊಂಡಿರಿ ಅಂದ್ರೆ ಪ್ಯಾರಲಗಾಮಿ ನೆನ್ಪಿಟ್ಕೊಂಡಾಗೆ. ನೋಡಿ, ಇಲ್ಲಿ ಎ ಮತ್ತೆ ಸಿ ನ ಡಯಾಗ್ನಲ್ ತಾನೇ ಇದು. ಹೌದಾ? ಅದಕ್ಕೆ ನೋಡಿ, ಎ ಪ್ಲಸ್ ಸಿ ಇಸ್ ಈಕ್ವಲ್ ಟು ಏನ್ ಬರುತ್ತೆ, ಬಿ ಪ್ಲಸ್ ಡಿ. ಆಪೋಸಿಟ್ ಇರೋದನ್ನ ಆಡ್ ಮಾಡ್ಕೋಬೇಕಷ್ಟೇ. ಅದಕ್ಕೆ ನೋಡಿ, ಇಲ್ಲಿ ಏನ್ ಮಾಡ್ಕೊಂಡ್ವಿ ಈಗ, ಎ ಪ್ಲಸ್ ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಇ ಇಸ್ ಈಕ್ವಲ್ ಟು ಡಿ ಪ್ಲಸ್ ಎಫ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ತಾ ಇದ್ವಿ. ಹೌದಾ? ಅಲ್ಲಿ ಯಾವ್ದು ಅನ್ನೋನ್ ಇರುತ್ತೆ ಅಂತ ನೋಡ್ಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಬೋದು. ಎರಡು ಐಡಿಯಾದಲ್ಲಿ ಯಾವ್ದಾದ್ರು ಯೂಸ್ ಮಾಡ್ಬೋದು, ಗೊತ್ತಿರ್ಲಿ. ಈಸಿ ಇದೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, 8th one. If C of 4, k is a point on the line A of 1, 3 and B of 5, 5, then ratio in which C divides AB is ಅಂತ ಹೇಳಿ. ನೋಡಿ, ಇಷ್ಟು ಫಾರ್ಮುಲಾ ಗೊತ್ತಿಲ್ಲ, ಇದು ನೋಟ್. ಫಸ್ಟ್ ಒನ್, ಇಫ್ P divides AB internally in the ratio m is to n ಇತ್ತು ಅಂದ್ರೆ that implies P is equal to ಫಾರ್ಮುಲಾ ಏನ್ ಬರೀತಿದ್ವಿ ಅಂದ್ರೆ mx2 plus n x1 divided by m plus n, my2 plus n y1 divided by m plus n. ನೋಡಿ, ಸೇಮ್ 3D ಒಳಗೂ ಬರ್ಕೊಂತಿದ್ವಿ. 3D ಜಾಮೆಟ್ರಿಯಲ್ಲಿ ಆದ್ರೆ ಇನ್ನೊಂದು ಬರೀತಾ ಇದ್ವಿ ಅಷ್ಟೇ. ಹೌದಾ? mz2 plus nz1 divided by m plus n ಅಂತ ಬರೀತಿದ್ವಿ. ಹೌದಾ? ಇದೇ ನಮಗೆ ಏನಾದ್ರು ಎಕ್ಸ್ಟರ್ನಲಿ ಇತ್ತು ಅಂದ್ರೆ if P divides AB externally in the ratio m is to n ಇತ್ತು ಅಂದ್ರೆ that implies P is equal to ಫಾರ್ಮುಲಾ ಏನಾಗುತ್ತೆ ಅಂದ್ರೆ ಮೈನಸ್ ಬರುತ್ತೆ. mx2 minus nx1 divided by m minus n, my2 minus ny1 divided by m minus n. ಹೌದಾ? ನೋಡಿ, ಎರಡು ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕಿದು. ನೋಡಿ, ಥರ್ಡ್ ಒನ್, if P of x, y divides AB in the ratio m is to n ಆಗಿತ್ತು ಅಂದ್ರೆ then that implies m by n is equal to formula x minus x1 by x2 minus x, that is equal to y minus y1 by y2 minus y. ನೋಡಿ, ಸೇಮ್ ಫಾರ್ಮುಲಾನ ನಾವು 3D ಜಾಮೆಟ್ರಿಯಲ್ಲೂ ಬರ್ಕೊಂಡಿದ್ವಿ. ಅಲ್ಲಿ ಇನ್ನೊಂದು ಎಕ್ಸ್ಟ್ರಾ ಬರ್ಕೊಂಡಿದ್ವಿ.
z ಮೈನಸ್ z1 ಬೈ z2 ಮೈನಸ್ z ಅಂತ ಹೇಳಿ. ಹೌದಾ? ಗೊತ್ತಿರ್ಬೇಕು. ಇಲ್ಲಿ ಏನಾದ್ರು m ಬೈ n ಪಾಸಿಟಿವ್ ಬಂತು ಅಂದ್ರೆ p ಡಿವೈಡ್ಸ್ ಎ ಬಿ ಇಂಟರ್ನಲಿ ಅಂತ ಹೇಳ್ತೀವಿ. ಇಫ್ m ಬೈ n ಏನಾದ್ರು ನೆಗೆಟಿವ್ ಬಂತು ಅಂದ್ರೆ p ಡಿವೈಡ್ಸ್ ಎ ಬಿ ಎಕ್ಸ್ಟರ್ನಲಿ ಅಂತ ಹೇಳ್ತೀವಿ ಅಷ್ಟೇ. ಆಯ್ತಲ್ಲ? ಹಾಗೆ ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ 8th one. If C of 4 comma k is a point on the line joining, ಹೌದಾ? ಪಾಯಿಂಟ್ ಆನ್ ದ ಲೈನ್ ಜಾಯ್ನಿಂಗ್ ಎ ಅಂಡ್ ಬಿ ಅಂತ ಹೇಳಿದ್ದಾರೆ. ಅದು ಈ ತರ ಒಂದು ಲೈನ್ ಇದೆ ಅನ್ಕೊಳ್ಳಿ. ದೆನ್ ದ ರೇಷಿಯೋ ಇನ್ ವಿಚ್ ಸಿ ಡಿವೈಡ್ಸ್ ಎ ಬಿ ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಇದನ್ನ ಎ ಅಂತ ತಗೊಂತೀನಿ 1,3. ಇದನ್ನ x1, y1. ಇದನ್ನ ಬಿ ಅಂತ ತಗೊಂತೀನಿ 5,5. ಇದನ್ನ x2, y2. ಇಲ್ಲೆಲ್ಲ ಸಿ ಬರುತ್ತೆ ಅನ್ಕೊಂತೀನಿ 4, k. ರೇಷಿಯೋ ನಮಗೆ ಕಂಡುಹಿಡಿಬೇಕು m:n. ಇದನ್ನ x, y. ನೋಡಿ ಆಕ್ಚುಲಿ ನಮಗೆ x ಗೊತ್ತಿದೆ ಅಲ್ಲ, ಅದಕ್ಕೆ ಫಾರ್ಮುಲಾ ಏನ್ ಬರೀತೀವಿ ಅಂದ್ರೆ ಡೈರೆಕ್ಟ್ ಆಗಿ ವಿ ನೋ ದಟ್ m by n is equal to x minus x1 by x2 minus x. ಹೌದಾ? ನೋಡಿ x minus x1 ಅಂದ್ರೆ 4 minus 1 by x2 minus x ಅಂದ್ರೆ 5 minus 4 ಅಂದ್ರೆ 3/1 ಆಯ್ತು. ಅಂದ್ರೆ ರೇಷಿಯೋ ಏನಾಗುತ್ತೆ 3:1 ಅಂದ್ರೆ ಆಪ್ಷನ್ ಎ ಬರುತ್ತೆ ಅಷ್ಟೇ. ಹೌದಾ? ನೋಡಿ ಅಲ್ಲಿ ಏನ್ ಕೊಟ್ಟಿರ್ತಾರೆ ಅದು ನೋಡ್ಕೋಬೇಕು. ಮತ್ತಿಲ್ಲಿ ನಾವು y minus y1 by y2 minus y ಯೂಸ್ ಮಾಡಿದ್ರೆ ಸಿಂಪ್ಲಿಫೈ ಆಗಲ್ಲ. ಆಯ್ತಲ್ಲ? ನೆಕ್ಸ್ಟ್ ಒಂದು ನೋಡಿ 9th one. The distance between the points which divides the line joining 8, -5 and 3, 5 internally and externally in the ratio 3:2 ಅಂತ ಹೇಳಿದ್ದಾರೆ. ನೋಡಿ ಕೇರ್ಫುಲ್ ಆಗಿ ಮಾಡ್ಕೋಬೇಕು ನಾವಿಲ್ಲಿ. The distance between the points which divides the line joining 8, -5 and 3, 5 internally in the ratio ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಇಲ್ಲಿ ಹೇಗೆ ಮಾಡ್ಕೊಂತೀನಿ ಅಂತೇಳಿ ಈಗ ಈಸಿಯಾಗಿ. ನೋಡಿ ಈ ತರ ಒಂದು ಲೈನ್ ಇದೆ ಅನ್ಕೊಳ್ಳಿ. ಹೌದಾ? ಕೊಟ್ಟಿರೋ ಪಾಯಿಂಟ್ ನಾನು ಒಂದನ್ನ ಎ ಅನ್ಕೊಂತೀನಿ 8, -5. ಇನ್ನೊಂದನ್ನ ಬಿ ಅನ್ಕೊಂತೀನಿ 3, 5. ಹೌದಾ? ಈಗ ಯಾವುದೋ ಒಂದು ಪಾಯಿಂಟ್ ಪಿ ಇಂಟರ್ನಲಿ ಡಿವೈಡ್ ಮಾಡುತ್ತೆ ಅನ್ಕೊಳ್ಳಿ. ಇಂಟರ್ನಲಿ ಇನ್ ದ ರೇಷಿಯೋ 3:2 ಅಂತ ತಗೊಂತೀನಿ. ಹೌದಾ? ಈ ತರ ಹೇಗೋ ತಗೊಂಡ್ವಿ ಅಂದ್ರೆ ಹಾಗಾದ್ರೆ ಪಿ ಗೆ ಡೈರೆಕ್ಟ್ ಫಾರ್ಮುಲಾ ಏನ್ ಬರೀಬಹುದು? ಪಿ ಇಸ್ ಈಕ್ವಲ್ ಟು ನೋಡಿ ಇಲ್ಲಿ ಇಂಟರ್ನಲಿ ಇತ್ತು ಅಂದ್ರೆ ಪ್ಲಸ್ ತಗೊಳ್ಳಿ ಅಷ್ಟೇ. ಹೌದಾ? ನೋಡಿ ರೇಷಿಯೋ ಬರ್ಕೊಂತೀನಿ, ಪಾಯಿಂಟ್ ನ ಬರೀತೀನಿ. ನೋಡಿ ಅದೇ ಆರ್ಡರ್ ಅಲ್ಲೇ ಬರೀಬೇಕು, ಅವಾಗ ಈಸಿಯಾಗಿ ಬರೀಬಹುದು ಡೈರೆಕ್ಟ್ ಆಗಿ. ಯಾವಾಗಲೂ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಅಷ್ಟೇ. ಅಂದ್ರೆ 3 3s 9 ಪ್ಲಸ್ 2 8s 16 ಡಿವೈಡೆಡ್ ಬೈ 3 + 2. ಅದೇ ತರ 3 × 5 ಅಂದ್ರೆ 15. y ಕೋಆರ್ಡಿನೇಟ್ ಬರೀತಾ ಇದೀನಿ -10 by 3 + 2 ಅಂದ್ರೆ ಇದೇನ್ ಬರ್ತಾ ಇದೆ 25/5 5/5 ಅಂದ್ರೆ 5, 1. ನೋಡಿ ಸಿಮಿಲರ್ಲಿ ಕ್ಯೂ ಡಿವೈಡ್ಸ್ ಎಕ್ಸ್ಟರ್ನಲಿ ಅಂತ ಹೇಳಿದೆ ಅಂದ್ರೆ ಫಾರ್ಮುಲಾ ಸೇಮ್ ಇರುತ್ತೆ, ಆದ್ರೆ ಮೈನಸ್ ಆಗುತ್ತೆ ಅಷ್ಟೇ. ಹೌದಾ? 3 - 2 15 ಮೈನಸ್ ಆಫ್ ಮೈನಸ್ +10/3 - 2 ಇಷ್ಟು ಬರುತ್ತಲ್ಲ. ನೋಡಿ ಫಾರ್ಮುಲಾ ಸ್ವಲ್ಪ ಸೇಮ್ ಬರುತ್ತೆ, ಆದ್ರೆ ಏನಾಗಿರುತ್ತೆ ಅಂದ್ರೆ mx2 - nx1 ಆಗುತ್ತೆ. ಅದಕ್ಕೆ ಅಲ್ಲಿ ಸಬ್ಟ್ರಾಕ್ಟ್ ಮಾಡ್ಬೇಕು. ನೋಡಿ ಫಸ್ಟ್ ಅಂತೂ ಸೇಮ್ ಕ್ರಾಸ್ ಮಲ್ಟಿಪ್ಲೈ ಮಾಡೋದು. ಹೌದಾ? ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡೋದೆಲ್ಲ ಸೇಮ್. ಅಂದ್ರೆ 3 3s 9. ಹೌದಾ? -16/3 - 2 3 5s 15 2 × -5 ಅಂದ್ರೆ -10 ಬರುತ್ತೆ. ಸೈನ್ ಚೇಂಜ್ ಮಾಡೋದ್ರಿಂದ +10/3 - 2. ಹೌದಾ? ಅದಕ್ಕೆ ಐಡಿಯಾ ಕರೆಕ್ಟ್ ಆಗಿ ಗೊತ್ತಾಗಬೇಕು. ಈಗ ಸಿಂಪ್ಲಿಫೈ ಮಾಡಿದೆ ಅಂದ್ರೆ ಎಷ್ಟು ಬರುತ್ತೆ? 9 - 16 ಅಂತ ಹೇಳಿದ್ರೆ -7/1, 25/1 ಅಂದ್ರೆ ಇದು -7, 25. ಇಲ್ಲಿ ಏನ್ ಕೇಳಿದಾರೆ ಅಂದ್ರೆ ಇವೆರಡರ ನಡುವೆ ಇರೋ ಡಿಸ್ಟೆನ್ಸ್ ಕೇಳಿದಾರೆ ಅಷ್ಟೇ. ಹಾಗಾದ್ರೆ ನೋಡಿ ನಾವು
PQ is equal to square root of x2 minus x1 whole square ಅಂದ್ರೆ 5 plus 7 whole square plus y2 minus y1 whole square 1 minus 25 whole square ಹೌದಾ that is equal to ನೋಡಿ 5 plus 7 ಅಂತ ಹೇಳಿದ್ರೆ ಹೌದಾ ಏನ್ ಬರುತ್ತೆ 12 ಸ್ಕ್ವೇರ್ ಪ್ಲಸ್ ಮೈನಸ್ 24 ಸ್ಕ್ವೇರ್ ಹೌದಾ ನೋಡಿ ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೇ ಎಷ್ಟು ಬರುತ್ತೆ ಅಂತೇಳಿ ನೋಡಿ ಈಸಿ ಆಗಬೇಕು ಅಂದ್ರೆ ಯಾವ ತರ ಮಾಡ್ಕೊಂತೀನಿ ಅಂತೇಳಿ 12 ಸ್ಕ್ವೇರ್ ಪ್ಲಸ್ 24 ಸ್ಕ್ವೇರ್ ನಾನು 12 ಇಂಟು 2 ಹೋಲ್ ಸ್ಕ್ವೇರ್ ಬರೀಬೋದಾ ಅದು ನೋಡಿ ಎರಡರಲ್ಲೂ 12 ಸ್ಕ್ವೇರ್ ಕಾಮನ್ ತಗೊಂಡೆ ಅಂದ್ರೆ 1 ಪ್ಲಸ್ 2 ಸ್ಕ್ವೇರ್ ಆಗುತ್ತೆ ಹೌದಾ ನೋಡಿ ರೂಟಿನ 12 ಸ್ಕ್ವೇರ್ ಹೊರಗೆ ಬಂತು ಅಂದ್ರೆ 12 ರೂಟ್ 1 ಪ್ಲಸ್ 4 ಅಂದ್ರೆ 5 ಬರುತ್ತೆ ಅಷ್ಟೇ ಹೌದಾ ಅಂದ್ರೆ 12 ರೂಟ್ 5 ಅಂದ್ರೆ ಆಪ್ಷನ್ ಎ ಬಂದ್ಬಿಡುತ್ತೆ ಹೌದಾ ನೋಡಿ ಇಲ್ಲಿ ಕ್ಯಾಲ್ಕುಲೇಷನ್ ಹೇಗಾರು ಬರೀಬಹುದು 12 ಸ್ಕ್ವೇರ್ ಅಂದ್ರೆ ಮತ್ತೆ 144 24 ಸ್ಕ್ವೇರ್ ವ್ಯಾಲ್ಯೂನ ಬರ್ಕೊಂಡು ಹೌದಾ 576 ಮತ್ತೆ ಅವೆರಡನ್ನ ಆಡ್ ಮಾಡಿ ಮತ್ತೆ ಸಿಂಪ್ಲಿಫೈ ಮಾಡಿದ್ರು ಬರುತ್ತೆ ಅದು ಬರಲಿ ಈಸಿ ಆಗಬೇಕು ಅಂದ್ರೆ ಎರಡರಲ್ಲೂ 12 ಸ್ಕ್ವೇರ್ ಕಾಮನ್ ತಗೊಂಡ್ಬಿಡಿ ಈಸಿಯಾಗಿ ಕ್ಯಾಲ್ಕುಲೇಟ್ ಆಗ್ಬಿಡುತ್ತೆ ಹೌದಾ ನೆಕ್ಸ್ಟ್ ನೋಡಿ 10th ಒಂದು ದ ಹಾರ್ಮೋನಿಕ್ ಕಾಂಜುಗೇಟ್ ಆಫ್ 1,4 ವಿತ್ ರೆಸ್ಪೆಕ್ಟ್ ಟು ದ ಪಾಯಿಂಟ್ಸ್ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಈಸಿ ಇದೆ ಫಸ್ಟ್ ಹಾರ್ಮೋನಿಕ್ ಕಾಂಜುಗೇಟ್ ಅಂತ ಹೇಳಿದ್ರೆ ಏನ್ ಗೊತ್ತಿರಬೇಕು ನೋಡಿ ಇಲ್ಲಿ ಏನಂತ ಹೇಳ್ತೀವಿ ಅಂದ್ರೆ ಇಫ್ ಪಿ ಡಿವೈಡ್ಸ್ ಎ ಬಿ internally in the ratio m:n and Q divides AB externally in the ratio m:n ಆಗಿತ್ತು ಅಂದ್ರೆ then P and Q are harmonic conjugates ಅಂತ ಹೇಳ್ತೀನಿ ಅಂದ್ರೆ ಈ ತರ ನೋಡಿ ಈಗಾಗ ಇತ್ತು ಅನ್ಕೊಳ್ಳಿ ಹೌದಾ ಇದು ಎ ಇದು ಬಿ ಹೌದಾ ಇಲ್ಲೆಲ್ಲ ಒಂದ್ ಕಡೆ ಪಿ ಇದೆ ಇಲ್ಲೆಲ್ಲ ಒಂದ್ ಕಡೆ ಕ್ಯೂ ಇದೆ ಹೌದಾ ಅಂದ್ರೆ ಒಂದು ಎಕ್ಸ್ಟರ್ನಲಿ ಡಿವೈಡ್ ಮಾಡಬೇಕು ಇನ್ನೊಂದು ಇಂಟರ್ನಲಿ ಡಿವೈಡ್ ಮಾಡ್ತು ಅಂದ್ರೆ ದೆನ್ ಪಿ ಅಂಡ್ ಕ್ಯೂ ಆರ್ ಹಾರ್ಮೋನಿಕ್ ಕಾಂಜುಗೇಟ್ ಅಂತ ಹೇಳ್ತೀವಿ ಹೌದಾ ಅಂದ್ರೆ ಈಗ ಹಾರ್ಮೋನಿಕ್ ಕಾಂಜುಗೇಟ್ ಆಫ್ ಪಿ ಇಸ್ ಕ್ಯೂ ಆಗುತ್ತೆ ಹಾರ್ಮೋನಿಕ್ ಕಾಂಜುಗೇಟ್ ಆಫ್ ಕ್ಯೂ ಇಸ್ ಪಿ ಆಗುತ್ತೆ ಅಷ್ಟೇ ಹೌದಾ ಅಂದ್ರೆ ನಮಗೆ ಇಂಟರ್ನಲಿ ಡಿವೈಡ್ ಮಾಡ್ತು ಅಂದ್ರೆ ಎಕ್ಸ್ಟರ್ನಲಿ ಡಿವೈಡ್ ಮಾಡುತ್ತಲ್ಲ ಅದು ಹಾರ್ಮೋನಿಕ್ ಕಾಂಜುಗೇಟ್ ಆಗಿರುತ್ತೆ ಆದ್ರೆ ಇಲ್ಲಿ ಯಾವ ತರ ಡಿವೈಡ್ ಮಾಡುತ್ತೆ ಅಂತ ನೋಡ್ಕೋಬೇಕು ಫಸ್ಟಿಗೆ 10th ಗೆ ನೋಡಿ ದ ಹಾರ್ಮೋನಿಕ್ ಕಾಂಜುಗೇಟ್ ಆಫ್ 1,4 ವಿತ್ ರೆಸ್ಪೆಕ್ಟ್ ಟು ದ ಪಾಯಿಂಟ್ಸ್ ಅಂತ ಹೇಳಿದ್ದಾರೆ ಹೌದಾ ಅದು ನೋಡಿ ಲೆಟ್ ಪಿ ನ ನಾನು 1,4 ಅಂತ ತಗೊಂತೀನಿ ಇನ್ನು x, y ಅನ್ಕೊಂತೀನಿ ನೆಕ್ಸ್ಟ್ ಎ ಅನ್ಕೊಂತೀನಿ ಇನ್ನೊಂದನ್ನ -1,2 ಅದನ್ನ x1, y1 ಬಿ ನ 4,7 ಅನ್ಕೊಂಡೆ ಅಂದ್ರೆ x2, y2 ಹೌದಾ ಇದು ನೋಡಿ ಇಂಟರ್ನಲಿ ಡಿವೈಡ್ ಮಾಡುತ್ತಾ ಎಕ್ಸ್ಟರ್ನಲಿ ಡಿವೈಡ್ ಮಾಡುತ್ತಾ ಅಂತ ನೋಡ್ಕೋಬೇಕು ಅದು ನೋಡಿ ನಾವು m/n ಅಂತ ಹೇಳಿದ್ರೆ ಫಾರ್ಮುಲಾ ಏನ್ ಗೊತ್ತಿರೋದು x minus x1 by x2 minus x ಹೌದಾ ನೋಡಿ x minus x1 ಅಂತ ಹೇಳಿದ್ರೆ ಏನ್ ಬರಿಬಹುದು ನಾವಲ್ಲಿ x ಅಂದ್ರೆ 1 ಇದೆ x1 ಅಂದ್ರೆ -1 ಇದೆ ಅಂದ್ರೆ 1 minus of minus plus 1 by x2 minus x ಅಂದ್ರೆ 4 minus 1 ಅಂದ್ರೆ ಇದು 2/3 ಪಾಸಿಟಿವ್ ಬರ್ತಾ ಇದೆ ತಾನೆ ಹಾಗಾದ್ರೆ ಇಲ್ಲಿ ಏನಾಗುತ್ತೆ p divides ab internally in the ratio 2:3 ಆಗುತ್ತೆ ಹೌದಾ therefore p divides ab internally in the ratio 2:3 ಹೌದಾ ಇದು ನೋಡಿ ಹಾಗಾದ್ರೆ ಹಾರ್ಮೋನಿಕ್ ಕಾಂಜುಗೇಟ್ ಆಫ್ ಪಿ ನ ಕ್ಯೂ ಅನ್ಕೊಂಡ್ವಿ ಅಂದ್ರೆ ದೆನ್ ಕ್ಯೂ ಡಿವೈಡ್ಸ್ ಎ ಬಿ ಎಕ್ಸ್ಟರ್ನಲಿ ಇನ್ ದ ರೇಷಿಯೋ 2:3 ಆಗುತ್ತೆ ಅಷ್ಟೇ ಆಯ್ತಲ್ಲ ಈಗ ಏನಾದ್ರು ಪಿ ಡಿವೈಡ್ಸ್ ಎ ಬಿ ಎಕ್ಸ್ಟರ್ನಲಿ ಆಗಿತ್ತು ಅಂದ್ರೆ ಹಾರ್ಮೋನಿಕ್ ಕಾಂಜುಗೇಟ್ ಇಂಟರ್ನಲಿ ಈ ತರ ಬರ್ಕೋಬೇಕಷ್ಟೇ ಹೌದಾ ಹಾಗಾದ್ರೆ ನೋಡಿ ಹಾಗಾದ್ರೆ ಹೇಗೆ ಬರ್ಕೊಂತೀವಿ ಅಂತೇಳಿ ನಾವು ಇಫ್ ಕ್ಯೂ ಇಸ್ ದ
ಹಾರ್ಮೋನಿಕ್ ಕಾಂಜುಗೇಟ್ ಆಫ್ ಪಿ ಅಂತ ಹೇಳಿದ್ವಿ ಅಂದ್ರೆ ದಟ್ ಇಂಪ್ಲೈಸ್ ಕ್ಯೂ ಡಿವೈಡ್ಸ್ ಎ ಬಿ externally in the ratio 2:3. ಹೌದಾ? ಈ ಡೈರೆಕ್ಟ್ ನಮಗೆ ಎಕ್ಸ್ಟರ್ನಲ್ ಡಿವಿಷನ್ ಫಾರ್ಮುಲಾ ಅಪ್ಲೈ ಮಾಡಿ ಸಿಂಪ್ಲಿಫೈ ಆಗ್ಬಿಡುತ್ತೆ. ನೋಡಿ ಇದು ಇಂಟರ್ನಲಿ ಇದು. ಹೌದಾ? ನೆಕ್ಸ್ಟ್ ನಾವು ಇಲ್ಲಿ ಎಕ್ಸ್ಟರ್ನಲ್ ಡಿವಿಷನ್ ಫಾರ್ಮುಲಾ ಅಪ್ಲೈ ಮಾಡ್ಕೊಂಡ್ಬಿಟ್ರೆ ಸಿಂಪ್ಲಿಫೈ ಆಗ್ಬಿಡುತ್ತೆ. ಆಯ್ತಲ್ಲ? ಮಾಡ್ಕೋಬಹುದು. ಅಂದ್ರೆ ಇಲ್ಲಿ 2 ಇದೆ, ರೇಷಿಯೋ 3 ಇದೆ, ಪಾಯಿಂಟ್ -1, 2 ಇನ್ನೊಂದು 4, 7. ಹಾಗಾಗಿ ನೋಡಿ ದಟ್ ಇಂಪ್ಲೈಸ್ Q is equal to mx2 ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕು ತಾನೆ. 2 4s 8 ಎಕ್ಸ್ಟರ್ನಲಿ ಅಂತಿದೆ, ಅದಕ್ಕೆ ಮೈನಸ್ 3 ಇಂಟು -1 ಅಂದ್ರೆ -3. ಹೌದಾ? ಮೈನಸ್ ಆಫ್ ಮೈನಸ್ ಅಂದ್ರೆ +3 ಡೈರೆಕ್ಟ್ ಆಗಿ ಬರೀಬಹುದು. 2 -3. ನೆಕ್ಸ್ಟ್ ಸೇಮ್ ಟೈಪ್ y ಕೋಆರ್ಡಿನೇಟ್ 7 2s 14 -6/2 -3 ಅಂದ್ರೆ ಇದು ಎಷ್ಟು ಬರ್ತದೆ? 8 + 3 ಅಂದ್ರೆ 11/-1, 8/-1. And the answer -11, -8 ಬರುತ್ತೆ. ಅಂದ್ರೆ ಆಪ್ಷನ್ ಬಿ ಬರುತ್ತೆ ಅಷ್ಟೇ. ಆಯ್ತಲ್ಲ? ಈಗ ನೋಡಿ ಇಂಟರ್ನಲಿ ಇತ್ತು ಅಂದ್ರೆ ಎಕ್ಸ್ಟರ್ನಲಿ ಫಾರ್ಮುಲಾ ಅಪ್ಲೈ ಮಾಡಬೇಕು, ಎಕ್ಸ್ಟರ್ನಲಿ ಇತ್ತು ಅಂದ್ರೆ ಇಂಟರ್ನಲಿ ಫಾರ್ಮುಲಾ ಅಪ್ಲೈ ಮಾಡಬೇಕು. ಅದಕ್ಕೆ ಇಲ್ಲಿ ಏನಂತ ಹೇಳಿದ್ವಿ ನೋಡಿ ನೋಟ್ ಅಲ್ಲಿ, ಇಫ್ ಪಿ ಡಿವೈಡ್ಸ್ ಎ ಬಿ ಇಂಟರ್ನಲಿ ಇನ್ ದ ರೇಷಿಯೋ m:n and q divides ab externally in the ratio m:n, then p and q are harmonic conjugates ಅಂತ ಹೇಳಿದ್ವಿ. ಹೌದಾ? ಅದಕ್ಕೆ ಗೊತ್ತಿರ್ಬೇಕು ನಮಗೆ ಅದು. ನೆಕ್ಸ್ಟ್ ನೋಡಿ 11th one, ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮ್ಡ್ ಬೈ ಅಂತ ಹೇಳಿದ್ದಾರೆ. ನೋಡಿ ಏರಿಯಾ ಆಫ್ ದ ಟ್ರಯಾಂಗಲ್ ಕ್ವಾಡ್ರಿಲ್ಯಾಟ್ರಲ್, ಹೌದಾ, ಪೆಂಟಗನ್ ಯಾವುದೇ ಕೊಟ್ಟಿದ್ರು ಒಂದು ಡೈರೆಕ್ಟ್ ಫಾರ್ಮುಲಾ ಬರುತ್ತೆ ನೋಡಿ. ಗಿವನ್ ಪಾಯಿಂಟ್ಸ್ ಏನಿರೋದು 2, 5 -3, 4 7, -1. ಇದಕ್ಕೆ ಬೇಕಾದ್ರೆ ನಾವು ಡಿಟರ್ಮಿನೆಂಟ್ ಐಡಿಯಾನು ಯೂಸ್ ಮಾಡಬಹುದು. ಡಿಟರ್ಮಿನೆಂಟ್ ಒಳಗೆ ಬರ್ಕೊಂಡಿದ್ವಿ ನಾವು ಏರಿಯಾ ಆಫ್ ದ ಟ್ರಯಾಂಗಲ್ ಅಂದ್ರೆ ಹಾಫ್ ಇಂಟು ಡಿಟರ್ಮಿನೆಂಟ್ ಆಫ್ x1 y1 1, x2 y2 1, x3 y3 1 ಅದನ್ನಾದ್ರೂ ಯೂಸ್ ಮಾಡಬಹುದು. ಅದಕ್ಕಿಂತ ಈಸಿ ಆಗ್ಬೇಕು ಅಂದ್ರೆ ಹಾಫ್ ಇಂಟು ನೋಡಿ ಪಾಯಿಂಟ್ಸ್ ನ ಈ ತರ ಬರ್ಕೊಳ್ಳಿ ಅಷ್ಟೇ. 2 5 ನೆಕ್ಸ್ಟ್ ಯಾವ್ದಿರೋದು -3 4, ಅದ್ರ ನೆಕ್ಸ್ಟ್ 7 -1 ಮತ್ತೆ 2 5 ನ ರಿಪೀಟ್ ಮಾಡ್ಬೇಕಷ್ಟೆ. ಫಸ್ಟ್ ಪಾಯಿಂಟ್ ನೇ ನಾವು ರಿಪೀಟ್ ಮಾಡ್ಕೋಬೇಕು. ನಾವು ಯಾವ ಆರ್ಡರ್ ಅಲ್ಲಾದ್ರೂ ಬರೀಬಹುದು. ಬರ್ಕೊಂಡ್ವಿ ಅಂದ್ರೆ ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಹೋಗೋದು. ಈ ತರ ಮಲ್ಟಿಪ್ಲೈ ಮಾಡಿದಾಗ ಆಸ್ ಇಟ್ ಈಸ್, ಈ ತರ ಮಲ್ಟಿಪ್ಲೈ ಮಾಡಿದಾಗ ಸೈನ್ ಚೇಂಜ್. ಅಂದ್ರೆ ಡಿಟರ್ಮಿನೆಂಟ್ ಬರೀತೀವಲ್ಲ ಹಾಗೆ ಹಾಫ್ ಇಂಟು ಏನ್ ಬರ್ತಿದ್ದು 8 + 15 ಆಯ್ತು. ನೆಕ್ಸ್ಟ್ ಮತ್ತೆ ಸೇಮ್ -3 ಇಂಟು -2 ಅಂದ್ರೆ +3, 7 4s 28, ಅವರ ಸೈನ್ ಚೇಂಜ್ ಮಾಡಿದ್ರೆ -28, 7 5s 35, -2 ಆಗುತ್ತೆ, ಸೈನ್ ಚೇಂಜ್ ಮಾಡಿದ್ವಿ ಅಂದ್ರೆ +2. ನೋಡಿ ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಆಯ್ತು ನಮಗೆ ಏರಿಯಾ ಆಫ್ ದ ಟ್ರಯಾಂಗಲ್ ಬರ್ತದೆ ಅಷ್ಟೇ. ಆಯ್ತಲ್ಲ? ಇಲ್ಲಿ ಈಸಿಯಾಗಿ ಮಾಡ್ಬೋದು ಇದನ್ನ. ಅಂದ್ರೆ ಇದು ಎಷ್ಟು ಬರ್ತದೆ? ಹಾಫ್ ಇಂಟು 15 + 8 ಅಂತ ಹೇಳಿದ್ರೆ 23, 23 + 3 ಅಂದ್ರೆ 26, 26 -28 ಅಂದ್ರೆ -2, -2 + 35 ಅಂದ್ರೆ 33, 33 + 2 ಅಂದ್ರೆ 35. ಅಂದ್ರೆ ಆನ್ಸರ್ 35/2 ಸ್ಕ್ವೇರ್ ಯೂನಿಟ್ಸ್ ಬರುತ್ತೆ ಅಷ್ಟೇ. ಅಂದ್ರೆ ಆಪ್ಷನ್ ಬಿ ಬರುತ್ತೆ. ಆಯ್ತಲ್ಲ? ಇದು ನೋಡಿ ಇದು ಇಂಪಾರ್ಟೆಂಟ್, ನಮಗೆ ಈ ಐಡಿಯಾ ಗೊತ್ತಿರಲಿ ಅಷ್ಟೇ. ಈಸಿ ಇದೆ. ಅಥವಾ ಈ ಮೆಥಡ್ ಯೂಸ್ ಮಾಡ್ಬೋದು. ಡಿಟರ್ಮಿನೆಂಟ್ ಐಡಿಯಾನು ಯೂಸ್ ಮಾಡ್ಬೋದು. ಏರಿಯಾ ಆಫ್ ದ ಟ್ರಯಾಂಗಲ್ ಅಂದ್ರೆ ಹಾಫ್ ಇಂಟು ಡಿಟರ್ಮಿನೆಂಟ್ ಆಫ್ x1 y1 1, x2 y2 1, x3 y3 1. ಹೌದಾ? ನೋಡಿ ಇದನ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಆಯ್ತಲ್ಲ? ಇಲ್ಲಿ ಎರಡು ಮೆಥಡ್ ಅಲ್ಲಿ ಯಾವ್ದಾದ್ರು ಮಾಡ್ಕೊಳ್ಳಿ ಬರುತ್ತೆ. 12th one ನೋಡಿ, ಸೇಮ್ ನಾವು ಡಿಟರ್ಮಿನೆಂಟ್ ಒಳಗೆ ಈ ತರ ಪ್ರಾಬ್ಲಮ್ಸ್ ಮಾಡ್ತಾ ಇದ್ವು PU ಅಲ್ಲಿ, ಅದೇ ಇರೋದು. ಇಫ್ ದ ಪಾಯಿಂಟ್ಸ್ 7, k -2, 3 and -1, -5 ಆರ್ ಕೊಲಿನಿಯರ್, ದೆನ್ k is ಅಂತ ಹೇಳಿದ್ದಾರೆ. ಹೌದಾ? ನೋಡಿ ನಮಗೆ ಏನ್ ಗೊತ್ತಿರೋದು, ಕೊಲಿನಿಯರ್ ಇತ್ತು ಅಂದ್ರೆ
ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಈಸ್ 0 ಅಂತ ಗೊತ್ತಿದೆ ತಾನೆ, ಹೌದಾ? ಅದಕ್ಕೆ ಐಡಿಯಾ ಗೊತ್ತಿರ್ಬೇಕು ನಮಗೆ. ಅಲ್ಲೇ ನೋಡಿ, ಡಿಟರ್ಮಿನೆಂಟ್ ಆಫ್ x1 y1 1 x2 y2 1 x3 y3 1 ಈಕ್ವಲ್ ಟು 0, ಹೌದಾ? ನೋಡಿ ಐಡಿಯಾ ಯೂಸ್ ಮಾಡ್ಕೊಳ್ಳಿ, ಸಿಂಪ್ಲಿಫೈ ಆಗುತ್ತೆ ಅಷ್ಟೇ. ಡಿಟರ್ಮಿನೆಂಟ್ ಆಫ್ ಅಲ್ಲಿ ಏನೇನು ಕೊಟ್ಟಿರೋದು 7 ಮತ್ತೆ ಕೆ ಅಲ್ಲ, 7 ಕೆ 1 -2 3 1 -1 -5 1, ಹೌದಾ? ಈಸ್ ಈಕ್ವಲ್ ಟು 0. ಅದೇ ಸಿಂಪ್ಲಿಫೈ ಮಾಡ್ಕೊಂಡೆ ಅಂದ್ರೆ ಏನ್ ಬರುತ್ತೆ, 7 into 3 plus 5 minus k into -2 plus 1 plus 1 into 10 plus 3 is equal to 0. ಇಷ್ಟು ಬರುತ್ತಲ್ಲ, ಹೌದಾ? ಡಿಟರ್ಮಿನೆಂಟ್ ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಹಾಗಾದ್ರೆ ಇಲ್ಲಿ 5 plus 3 ಅಂದ್ರೆ 8, 8 7s 56, -2 plus 1 ಅಂದ್ರೆ -1, minus of minus plus k, 10 plus 3 ಅಂದ್ರೆ 13, ಹೌದಾ? ಈಕ್ವಲ್ ಟು 0. ಹಾಗಾದ್ರೆ ನೋಡಿ, ಇಲ್ಲಿ k is equal to ಎಷ್ಟು ಬರುತ್ತೆ, 56 plus 13 ಅಂದ್ರೆ 69, 69 ನ RHS ತಗೊಂಡೆ ಅಂದ್ರೆ -69, ಆಪ್ಷನ್ ಡಿ ಬರುತ್ತೆ ಅಷ್ಟೇ, ಆಯ್ತಲ್ಲ? ಇಲ್ಲಿ ನೋಡಿ, ಈಸಿ ಇದೆ. ಡೈರೆಕ್ಟ್ ಡಿಟರ್ಮಿನೆಂಟ್ ವ್ಯಾಲ್ಯೂನ 0 ತಗೊಂಡ್ಬಿಟ್ರೆ ಈಸಿಯಾಗಿ ಸಿಂಪ್ಲಿಫೈ ಆಗುತ್ತೆ ಅಷ್ಟೇ, ಆಯ್ತಲ್ಲ? ನೆಕ್ಸ್ಟ್ ಒನ್ ನೋಡಿ, ಸ್ಟ್ಯಾಂಡರ್ಡ್ ಪ್ರಾಬ್ಲಮ್ ಇದು 13. ದ ಪಾಯಿಂಟ್ಸ್ a, b plus c, b, c plus a, c, a plus b, ಹೌದಾ? ಏನಾದ್ರು ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಬಂತು ಅಂದ್ರೆ ಏನಾಗಿರುತ್ತೆ ಅಂದ್ರೆ ಕೊಲಿನಿಯರ್, ಹೌದಾ? ಸೇಮ್ ಪ್ರಾಬ್ಲಮ್ ನಾವು ಡಿಟರ್ಮಿನೆಂಟ್ಸ್ ಅಲ್ಲಿ ಮಾಡ್ಕೊಂಡಿದೀವಿ. ಪ್ರೂವ್ ದಟ್ a, b plus c, b, c plus a and c, a plus b ಆರ್ ಕೊಲಿನಿಯರ್ ಅಂತ ಮಾಡ್ಕೊಂಡಿದ್ವಿ. ಹಾಗಾದ್ರೆ ನೋಡಿ, ಈಗ ನಾವು ಡಿಟರ್ಮಿನೆಂಟ್ ಆಫ್ x1 y1 1 x2 y2 1 x3 y3 1 ದಟ್ ಈಸ್ ಈಕ್ವಲ್ ಟು ಏನ್ ಬರುತ್ತೆ, a b plus c 1 b c plus a 1 c a plus b 1, ಹೌದಾ? ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ಕೊಂತೀವಿ ಅಂದ್ರೆ ಈಗ c1 changes to c1 plus c2 ಮಾಡ್ತೀವಿ, ಹೌದಾ? ಎರಡು ಕಾಲಮ್ ನ ಆಡ್ ಮಾಡಿದೆ ಅಂದ್ರೆ ಇಲ್ಲಿ ಏನ್ ಬರುತ್ತೆ, a plus b plus c, b plus c 1, b plus c plus a, c plus a 1, c plus a plus b, a plus b 1. ನೋಡಿ, ಫಸ್ಟ್ ಕಾಲಮ್ ಅಲ್ಲಿ a plus b plus c ನ ಕಾಮನ್ ತಗೊಂಡೆ ಅಂದ್ರೆ 1 1 1, b plus c, c plus a, a plus b 1 1 1, ಹೌದಾ? ಅಂದ್ರೆ ಎರಡು ಕಾಲಮ್ ಸೇಮ್ ಇದೆ ತಾನೆ, ಅದಕ್ಕೆ ಇದೇನಾಯ್ತು, a plus b plus c into 0 ಆಯ್ತು, ಹಾಗಾದ್ರೆ 0, ಹೌದಾ? ನೋಡಿ, ಸಿನ್ಸ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಈಕ್ವಲ್ ಟು 0 ಆಯ್ತು ಅಂದ್ರೆ ಗಿವನ್ ಪಾಯಿಂಟ್ಸ್ ಆರ್ ಕೊಲಿನಿಯರ್, ಆಯ್ತಲ್ಲ? ಅಂದ್ರೆ ಇಲ್ಲಿ ಆನ್ಸರ್ ಬಿ ಬರುತ್ತೆ, ಅದು ಗೊತ್ತಿರ್ಬೇಕು, ಆಯ್ತಲ್ಲ? ನೋಡಿ, ಏನಾದ್ರು ನಾಟ್ ಕೊಲಿನಿಯರ್ ಬಂತು ಅನ್ಕೊಳ್ಳಿ, ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾದ್ರೂ 0 ಬರ್ಲಿಲ್ಲ ಅಂತ ಹೇಳಿದ್ರೆ ಅವಾಗ ನಾವೇನಂತ ಹೇಳ್ತೀವಿ ಅಂದ್ರೆ ಆಬ್ವಿಯಸ್ಲಿ ಕಾನ್ಸೈಕ್ಲಿಕ್ ಆಗ್ಬಿಡುತ್ತೆ. ಅದಕ್ಕೆ ಐಡಿಯಾ ಕರೆಕ್ಟ್ ಆಗಿ ಗೊತ್ತಿರ್ಬೇಕು ನೋಡಿ, ಇಂಪಾರ್ಟೆಂಟ್ ನಮಗೆ. ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾದ್ರು 0 ಬಂತು ಅಂದ್ರೆ ಯಾವಾಗ್ಲೂ ಕೊಲಿನಿಯರು. ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾದ್ರು 0 ಬರ್ಲಿಲ್ಲ ಅಂತ ಹೇಳಿದ್ರೆ ಗಿವನ್ 3 ಪಾಯಿಂಟ್ಸ್ ಆರ್ ಕಾನ್ಸೈಕ್ಲಿಕ್. ನೋಡಿ, ಕಾನ್ಸೈಕ್ಲಿಕ್ ಅಂತ ಹೇಳಿದ್ರೆ ಗಿವನ್ ಪಾಯಿಂಟ್ಸ್, ಹೌದಾ, ಲೈ ಆನ್ ಸರ್ಕಲ್ ಆಗಿತ್ತು ಅಂದ್ರೆ ಅದಕ್ಕೆ ಏನಂತ ಹೇಳ್ತೀವಿ ಅಂದ್ರೆ ಕಾನ್ಸೈಕ್ಲಿಕ್ ಅಂತ ಹೇಳ್ತೀವಿ. ನೋಡಿ, ಸರ್ಕಲ್ ಆಗಿತ್ತು ಅಂದ್ರೆ ಮಾತ್ರ ಕಾನ್ಸೈಕ್ಲಿಕ್, ಗೊತ್ತಿರ್ಬೇಕು ನಮಗೆ ಅದು, ಆಯ್ತಲ್ಲ? ನೆಕ್ಸ್ಟ್ ನೋಡಿ 14. The diagonals of a parallelogram PQRS are along the line x plus 3y equal to 4 and 6x minus 2y equal to 7. Then PQRS is a rectangle, square, cyclic quadrilateral, rhombus ಅಂತ ಹೇಳಿದ್ದಾರೆ, ಹೌದಾ?
ನೋಡಿ ನಮಗೆ ಇಂಪಾರ್ಟೆಂಟ್ ನಮಗೆ ಇಲ್ಲಿ ನೋಡಿ ಇಲ್ಲಿ ಯಾವ ತರ ಮಾಡ್ಕೊಂತೀವಿ ಅಂತೇಳಿ ಹೌದಾ ಇಲ್ಲಿ ದ ಡಯಾಗ್ನಲ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ಅಂತ ಕೊಟ್ಟಿದ್ದಾರೆ ತಾನೆ ಹೌದಾ ನೋಡಿ ಎರಡದು ಸ್ಲೋಪ್ ನ ನೋಡ್ಕೊಂಡ್ಬಿಟ್ವಿ ಅಂದ್ರೆ ಗೊತ್ತಾಗ್ಬಿಡುತ್ತೆ ನೋಡಿ ಇಂಪಾರ್ಟೆಂಟ್ ನಮಗೆ ಇಲ್ಲಿ ಏನ್ ಗೊತ್ತಿರ್ಬೇಕು ಅಂದ್ರೆ ನೋಟು slope of line ax plus by plus c equal to 0 is minus a by b ಅಂತ ಹೇಳ್ತೀವಿ ಹೌದಾ ನೋಡಿ ಇಂಪಾರ್ಟೆಂಟ್ ನಮಗೆ ಇದು ಗೊತ್ತಿರಬೇಕು ಸ್ಲೋಪ್ ಆಫ್ ಲೈನ್ ಇದು ನೋಡಿ ಅದನ್ನ ಯೂಸ್ ಮಾಡ್ಕೊಂಡ್ವಿ ಅಂದ್ರೆ ಹಾಗಾದ್ರೆ ನೋಡಿ ನಾವು ಸ್ಲೋಪ್ ಆಫ್ x plus 3y equal to 4 is ಡೈರೆಕ್ಟ್ ಆಗಿ ಏನ್ ಬರೀತೀವಿ ಅಂದ್ರೆ minus a by b ಅಂದ್ರೆ minus x coefficient by y coefficient the minus 1 by 3 ಇದೆ slope of another line 6x minus 2y equal to 7 is minus x coefficient by y coefficient ಅಂದ್ರೆ minus 6y minus 2 ಅಂದ್ರೆ 3 ಹೌದಾ ನೋಡಿ ಈಗ ನಾವು ಇದನ್ನ m1 ಇದನ್ನ m2 ಅನ್ಕೊಂಡೆ ಅಂದ್ರೆ m1 into m2 ಏನಾಗಿದೆ minus 1 by 3 into 3 ಎರಡು ಕ್ಯಾನ್ಸಲ್ ಆಗ್ಬಿಟ್ಟು minus 1 ಬಂತು ಹೌದಾ ಅಂದ್ರೆ ಪ್ರಾಡಕ್ಟ್ ಆಫ್ ದ ಸ್ಲೋಪ್ ಇಸ್ ಈಕ್ವಲ್ ಟು minus 1 ಬಂತಲ್ಲ ನೋಡಿ ಪ್ರಾಡಕ್ಟ್ ಆಫ್ ದ ಸ್ಲೋಪ್ ಏನಾದ್ರು minus 1 ಬಂತು ಅಂದ್ರೆ ದಟ್ ಇಂಪ್ಲೈಸ್ ಏನಂತ ಬರೀಬಹುದು ಡಯಾಗ್ನಲ್ಸ್ ಆರ್ ಪರ್ಪೆಂಡಿಕ್ಯುಲರ್ ಹೌದಾ ನೋಡಿ ಇಲ್ಲಿ ಡಯಾಗ್ನಲ್ಸ್ ಆರ್ ಪರ್ಪೆಂಡಿಕ್ಯುಲರ್ ಇತ್ತು ಅಂತ ಹೇಳಿದ್ರೆ PQRS ಈಸ್ ರಾಂಬಸ್ ಆಗುತ್ತೆ ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು ನೋಡಿ ರಾಂಬಸ್ ಅಂತ ಹೇಳಿದ್ರೆ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ನೋಡಿ ಈಗೇಗೋ ಬರುತ್ತೆ ರಾಂಬಸ್ ಇದು ಡಯಾಗ್ನಲ್ಸ್ ಇದು ಹೌದಾ ಹೀಗೆ ಬರುತ್ತೆ ನೋಡಿ ರಾಂಬಸ್ ಆಗಿತ್ತು ಅಂದ್ರೆ ಇಲ್ಲಿ ಡಯಾಗ್ನಲ್ಸ್ ಏನಾಗಿರುತ್ತೆ ಅಂದ್ರೆ ಯಾವಾಗ್ಲೂ ಪರ್ಪೆಂಡಿಕ್ಯುಲರ್ ಬರುತ್ತೆ ಅಷ್ಟೇ ಅದಕ್ಕೆ ನೋಡಿ if diagonals are perpendicular then PQRS is a rhombus ಅಂತ ಹೇಳ್ತೀವಿ ಅಷ್ಟೇ ಹೌದಾ ಇದು ನೋಡಿ ಇಲ್ಲಿ ಇಂಪಾರ್ಟೆಂಟ್ ಈ ಐಡಿಯಾ ಗೊತ್ತಿರ್ಬೇಕು ಅಷ್ಟೇ ಈ ತರ ಹೇಗೋ ಬರ್ಬೋದು ಆಯ್ತಲ್ಲ ನೆಕ್ಸ್ಟ್ ನೋಡಿ 15th ನೋಡಿ ಆರ್ಥೋ ಸೆಂಟರ್ ಆಫ್ ದ ಪಾಯಿಂಟ್ಸ್ ಅಂತ ಹೇಳಿದ್ದಾರೆ ನೋಡಿ ಫಸ್ಟ್ ಆಫ್ ಆಲ್ ಇಲ್ಲಿ ಏನೇನು ಗೊತ್ತಿರಲಿ ಅಂದ್ರೆ ಟ್ರಯಾಂಗಲ್ ಏನಾದ್ರು ಈ ತರ ಇತ್ತು ಅನ್ಕೊಳ್ಳಿ ಟ್ರಯಾಂಗಲ್ ಅಲ್ಲಿ ನೋಡಿ ಏನೇನ್ ಬರುತ್ತೆ ಅಂತೇಳಿ ಫಸ್ಟ್ ಈ ಪಾಯಿಂಟ್ ಇಂದ ಮಿಡ್ ಪಾಯಿಂಟ್ ನ ಜಾಯಿನ್ ಮಾಡಿದ್ವಿ ಅನ್ಕೊಳ್ಳಿ ಹೌದಾ ನೋಡಿ ಯಾವ ಪಾಯಿಂಟ್ ಇಂದ ಎಲ್ಲಿ ಜಾಯಿನ್ ಮಾಡ್ತಾ ಇದೀವಿ ಅಂತೇಳಿ ಇದು ಎ ಇದು ಬಿ ಇದು ಸಿ ಇದು ಡಿ ಡಿ ನ ಏನಂತ ಹೇಳ್ತೀನಿ ಅಂದ್ರೆ ನಾನು ಮಿಡ್ ಪಾಯಿಂಟ್ ಅಂತ ಹೇಳಿದ್ವಿ ಅಂದ್ರೆ ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಮೀಡಿಯನ್ ಇಂಟರ್ಸೆಕ್ಷನ್ ಪಾಯಿಂಟ್ ಆಫ್ ಮೀಡಿಯನ್ ನಾವೇನಂತ ಹೇಳ್ತೀವಿ ಅಂದ್ರೆ ಸೆಂಟ್ರಾಯ್ಡ್ ನೋಡಿ ಮೀಡಿಯನ್ ಇಂದ ಇಂಟರ್ಸೆಕ್ಷನ್ ಪಾಯಿಂಟ್ ಯಾವಾಗಲೂ ಸೆಂಟ್ರಾಯ್ಡ್ ಆಗಿರುತ್ತೆ ಗೊತ್ತಿರಬೇಕು ನೆಕ್ಸ್ಟ್ ಇನ್ನು ಯಾವ್ದಾದ್ರು ಗೊತ್ತಿರಲಿ ಅಂದ್ರೆ ಇದು ಆಲ್ಟಿಟ್ಯೂಡ್ ಅಂತ ಹೇಳ್ತೀವಿ ಪರ್ಪೆಂಡಿಕ್ಯುಲರ್ ಇತ್ತು ಅಂದ್ರೆ ಇದೇನಾಗಿರುತ್ತೆ ನಮಗೆ ಇದು ಯಾವಾಗ್ಲೂ ಆಲ್ಟಿಟ್ಯೂಡ್ ಇದೆ ಆಯ್ತಲ್ಲ ನೋಡಿ ಪರ್ಪೆಂಡಿಕ್ಯುಲರ್ ಇತ್ತು ಅಂದ್ರೆ ಇದಕ್ಕೆ ಏನಂತ ಹೇಳ್ತೀವಿ ಆಲ್ಟಿಟ್ಯೂಡ್ ಇಂಟರ್ಸೆಕ್ಷನ್ ಪಾಯಿಂಟ್ ಆಫ್ ಆಲ್ಟಿಟ್ಯೂಡ್ ಯಾವಾಗ್ಲೂ ಏನಾಗಿರುತ್ತೆ ಅಂದ್ರೆ ಆರ್ಥೋ ಸೆಂಟರ್ ಆಯ್ತಲ್ಲ ನೆಕ್ಸ್ಟ್ ನೋಡಿ ಮಿಡ್ ಪಾಯಿಂಟ್ ಇಂದ ಪಾಸ್ ಆಗಬೇಕು ಜೊತೆಗೆ ಪರ್ಪೆಂಡಿಕ್ಯುಲರ್ ಇರಬೇಕು ಈ ತರ ನೋಡಿ ಮಿಡ್ ಪಾಯಿಂಟ್ ಇಂದ ಪಾಸ್ ಆಗಿದೆ ಜೊತೆಗೆ ಏನಾಗಿದೆ ಇದು ಪರ್ಪೆಂಡಿಕ್ಯುಲರ್ ಇದೆ ಈ ತರ ಇತ್ತು ಅಂದ್ರೆ ಇದಕ್ಕೆ ನಾವೇನಂತ ಹೇಳ್ತೀವಿ ಅಂದ್ರೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಇದು ಇದರದ್ದು ಇಂಟರ್ಸೆಕ್ಷನ್ ಪಾಯಿಂಟ್ ಯಾವಾಗಲೂ ಸರ್ಕಮ್ ಸೆಂಟರ್ ಆಗಿರುತ್ತೆ ಆಯ್ತಲ್ಲ ನೆಕ್ಸ್ಟ್ ನೋಡಿ ಇನ್ನೊಂದು ಎರಡು ಆಂಗಲ್ ನ ಈಕ್ವಲ್ ಆಗಿ ಡಿವೈಡ್ ಮಾಡಬೇಕು ಆಯ್ತಲ್ಲ ಅಂದ್ರೆ ಈಕ್ವಲ್ ಆಗಿ ಡಿವೈಡ್ ಮಾಡಬೇಕು ಅಂದ್ರೆ ಇದು ಮತ್ತೆ ಇದು ಎರಡು ಏನಾಗಿರ್ಬೇಕು ಅಂದ್ರೆ ಸೇಮ್ ಈ ತರ ಇತ್ತು ಅಂದ್ರೆ ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಆಂಗುಲರ್ ಬೈಸೆಕ್ಟರ್ ಇದು ಹೌದಾ ಇದರದ್ದು ಇಂಟರ್ಸೆಕ್ಷನ್ ಪಾಯಿಂಟ್ ಯಾವಾಗಲೂ
ಇನ್ ಸೆಂಟರ್ ಆಗಿರುತ್ತೆ. ಆಯ್ತಲ್ಲ ನೋಡಿ, ಒಟ್ಟು ಟ್ರಯಾಂಗಲ್ ಅಲ್ಲಿ 4 ಗೊತ್ತಿರಬೇಕು. ಮೀಡಿಯನ್ ಇಂದ ಇಂಟರ್ಸೆಕ್ಷನ್ ಪಾಯಿಂಟ್ ಸೆಂಟ್ರಾಯ್ಡ್ ಆಗುತ್ತೆ, ಹೌದಾ. ನೆಕ್ಸ್ಟ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್, ಅದ್ರದ್ದು ಇಂಟರ್ಸೆಕ್ಷನ್ ಪಾಯಿಂಟ್ ಸರ್ಕಮ್ ಸೆಂಟರ್. ಆಲ್ಟಿಟ್ಯೂಡ್ ಇಂಟರ್ಸೆಕ್ಷನ್ ಪಾಯಿಂಟ್ ಆರ್ಥೋ ಸೆಂಟರ್, ಹೌದಾ. ನೆಕ್ಸ್ಟ್ ಆಂಗುಲರ್ ಬೈಸೆಕ್ಟರ್ ಇಂದ ಇಂಟರ್ಸೆಕ್ಷನ್ ಪಾಯಿಂಟ್ ಇನ್ ಸೆಂಟರ್, ಹೌದಾ. ನೆಕ್ಸ್ಟ್ ನೋಡಿ, ಇನ್ನು ಏನೇನು ಗೊತ್ತಿರಲಿ ಅಂದ್ರೆ, ಇಫ್ ಇಟ್ ಈಸ್ ಅ ರೈಟ್ ಆಂಗಲ್ ಟ್ರಯಾಂಗಲ್ ಆಗಿತ್ತು ಅಂದ್ರೆ, ನೋಡಿ ಈ ತರ ಆಗಿತ್ತು ಅಂದ್ರೆ ರೈಟ್ ಆಂಗಲ್ ಟ್ರಯಾಂಗಲ್ ಬರ್ಕೊಂತೀನಿ ಇಲ್ಲಿ. ನೋಡಿ ಇದೇ ನಮಗಿದು ರೈಟ್ ಆಂಗಲ್ಡ್ ಟ್ರಯಾಂಗಲ್, ಹೌದಾ. ABC ಆಗಿತ್ತು ಅಂದ್ರೆ ಯಾವಾಗ್ಲೂ ರೈಟ್ ಆಂಗಲ್ ಹತ್ರ ಒಂದು ವರ್ಟೆಕ್ಸ್ ಇರುತ್ತಲ್ಲ, ಇದು ಏನಾಗಿರುತ್ತೆ ಅಂದ್ರೆ ಆರ್ಥೋ ಸೆಂಟರ್ ಆಗಿರುತ್ತೆ. ಮತ್ತೆ ಮಿಡ್ ಪಾಯಿಂಟ್ ಆಫ್ ಹೈಪಾರ್ಟನಸ್ ಯಾವಾಗ್ಲೂ ಏನಾಗಿರುತ್ತೆ ಅಂದ್ರೆ ಸರ್ಕಮ್ ಸೆಂಟರ್. ಇದೇನು ಅಂತ ಹೇಳಿದ್ರೆ ಇದು ಮಿಡ್ ಪಾಯಿಂಟ್ ಆಫ್ ಹೈಪಾರ್ಟನಸ್ ಅಥವಾ ಮಿಡ್ ಪಾಯಿಂಟ್ ಆಫ್ AC, ಹೌದಾ. ನೋಡಿ ಇದು ಗೊತ್ತಿರ್ಬೇಕು, ಇದು ರೈಟ್ ಆಂಗಲ್ ಟ್ರಯಾಂಗಲ್ ಮಾತ್ರ ಇದು ಸ್ಯಾಟಿಸ್ಫೈ ಆಗುತ್ತೆ, ಹೌದಾ. ಇದು ನೋಡಿ, ಇದು ರೆಗ್ಯುಲರ್ ಟ್ರಯಾಂಗಲ್, ಇದು ರೈಟ್ ಆಂಗಲ್ ಟ್ರಯಾಂಗಲ್, ಹೌದಾ. ನೋಡಿ ಇದು ಐಡಿಯಾ ಗೊತ್ತಿರಲಿ, ಯಾಕಂದ್ರೆ ನೋಡಿ ಇಲ್ಲಿ ಕೊಟ್ಟಿರೋದು 15th ಈಸಿ ಇದೆ, ಡೈರೆಕ್ಟ್ ಆಗಿ ಬರೀಬಹುದು. ನೋಡಿ ಆರ್ಥೋ ಸೆಂಟರ್ ಆಫ್ ದ ಟ್ರಯಾಂಗಲ್ ಫಾರ್ಮ್ಡ್ ಬೈ ದ ಪಾಯಿಂಟ್ಸ್. ನೋಡಿ ಆ ಪಾಯಿಂಟ್ಸ್ ನೋಡ್ಕೊಂಡೆ ಅಂದ್ರೆ ಯಾವ ತರ ಇದೆ, ಒಂದು ಆರಿಜಿನ್ ಮೇಲಿದೆ, ಹೌದಾ. ನೋಡಿ ಪಾಯಿಂಟ್ಸ್ ಒಂದು 0,0 ಅಂತ ಹೇಳಿದ್ದಾರೆ, ಇನ್ನೊಂದು ಎಕ್ಸ್ ಆಕ್ಸಿಸ್ ಮೇಲಿದೆ 3,0, ಇನ್ನೊಂದು ವೈ ಆಕ್ಸಿಸ್ ಮೇಲಿದೆ 0,4, ಹೌದಾ. ಹಾಗೆ ನೋಡಿ ಇದನ್ನು ಜಾಯಿನ್ ಮಾಡಿದೆ ಅಂದ್ರೆ ನಮಗೆ ಏನ್ ಬರುತ್ತೆ, ಇಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ ಬರುತ್ತಾನೆ, ಹೌದಾ. ರೈಟ್ ಆಂಗಲ್ ಟ್ರಯಾಂಗಲ್ ಬರುತ್ತೆ ಅಂದ್ರೆ ಇದೇನಾಗಿರ್ಬೇಕು ನಮಗಿದು ಆರ್ಥೋ ಸೆಂಟರ್ ಆಗ್ಬೇಕಷ್ಟೇ, ಹೌದಾ. ಇದು ಆರ್ಥೋ ಸೆಂಟರ್. ಆರ್ಥೋ ಸೆಂಟರ್ ಈಸ್ 0,0 ಬರುತ್ತೆ, ಹೌದಾ. ಏನಾದ್ರು ನಮಗೆ ಸರ್ಕಮ್ ಸೆಂಟರ್ ಕೇಳಿದ್ರು ಅಂದ್ರೆ ಇದ್ರ ಮಿಡ್ ಪಾಯಿಂಟ್ ಅಪ್ಲೈ ಮಾಡಿದ್ರೆ ಆಯ್ತು. ಸರ್ಕಮ್ ಸೆಂಟರ್ ಏನಾದ್ರು ಕೇಳಿದ್ರು ಅಂದ್ರೆ ಮಿಡ್ ಪಾಯಿಂಟ್ ಅಂದ್ರೆ 3/2, 4/2 ಅಂದ್ರೆ 3/2, 2 ಬಂದ್ಬಿಡುತ್ತೆ, ಹೌದಾ. ಇದು ಮಿಡ್ ಪಾಯಿಂಟ್ ಅಷ್ಟೇ. ಅದಕ್ಕೆ ನೋಡಿ ಆರ್ಥೋ ಸೆಂಟರ್ ಮತ್ತೆ ಸರ್ಕಮ್ ಸೆಂಟರ್ ಇಂಪಾರ್ಟೆಂಟ್, ನಮಗೆ ಇದು ಗೊತ್ತಿರ್ಬೇಕು, ಇದು ಯಾವ ತರ ಮಾಡ್ಕೊಂತ ಇದ್ದೀವಿ ಅಂತ ಹೇಳಿ, ಗೊತ್ತಾಯ್ತಲ್ಲ. ಅದಕ್ಕೆ ನೋಡಿ ರೈಟ್ ಆಂಗಲ್ ಟ್ರಯಾಂಗಲ್ ಇಂದ ಆಯ್ತು. ಅದೇ ತರ ನೋಡಿ ಇನ್ನೊಂದು ಐಡಿಯಾ ಗೊತ್ತಿರಲಿ, ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಏನಾದ್ರು ಆಗಿತ್ತು ಅಂದ್ರೆ, ಗೊತ್ತಾಯ್ತಲ್ಲ. ನೋಡಿ ಏನ್ ಹೇಳ್ತಿರೋದು, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್, ಹೌದಾ, ಆಗಿತ್ತು ಅಂದ್ರೆ ನಮಗೆ ನೋಟ್ ಅಂತ ಬರ್ಕೊಂತೀನಿ. ಇಫ್ ABC is an equilateral triangle ಆಗಿತ್ತು ಅಂದ್ರೆ then ನೋಡಿ ಆರ್ಥೋ ಸೆಂಟರ್, ಸರ್ಕಮ್ ಸೆಂಟರ್, centroid and in center is coincide. ಅಂದ್ರೆ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ತಗೊಂಡ್ವಿ ಅಂದ್ರೆ ಆರ್ಥೋ ಸೆಂಟರ್, ಸರ್ಕಮ್ ಸೆಂಟರ್, ಸೆಂಟ್ರಾಯ್ಡ್ ಮತ್ತೆ ಇನ್ ಸೆಂಟರ್ ನೋಡಿ 4 ಸೇಮ್ ಆಗಿರುತ್ತೆ ಅಂತೇಳಿ ಅಷ್ಟೇ, ಗೊತ್ತಾಯ್ತಲ್ಲ. ನೋಡಿ ಅದಕ್ಕೆ ಇದು ಇಂಪಾರ್ಟೆಂಟ್, ನಮಗೆ ಗೊತ್ತಿರಬೇಕು. ನೋಡಿ ಮತ್ತೆ ಇಲ್ಲಿ ಏನ್ ಮಾಡ್ಕೋಬಹುದು ಅಂದ್ರೆ ನಮಗೆ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಏನಾದ್ರು ಕೊಟ್ಟಿದ್ರು ಅಂದ್ರೆ ಡೈರೆಕ್ಟ್ ಆಗಿ ಸೆಂಟ್ರಾಯ್ಡ್ ಫಾರ್ಮುಲಾನ ಯೂಸ್ ಮಾಡ್ಕೊಂಡ್ಬಿಟ್ಟು ಆರ್ಥೋ ಸೆಂಟರ್, ಸರ್ಕಮ್ ಸೆಂಟರ್ ಮತ್ತೆ ಇನ್ ಸೆಂಟರ್ ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಡೈರೆಕ್ಟ್ ಆಗಿ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಕೊಟ್ಟಿದ್ರು ಅಂದ್ರೆ ಸೆಂಟ್ರಾಯ್ಡ್ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ಬಿಟ್ಟು ಎಲ್ಲದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಯಾಕಂದ್ರೆ ನಮಗೆ ಸೆಂಟ್ರಾಯ್ಡ್ ಫಾರ್ಮುಲಾ ಈಸಿಯಾಗಿ ಗೊತ್ತಿರುತ್ತೆ, x1 + x2 + x3/3, y1 + y2 + y3/3 ಯೂಸ್ ಮಾಡ್ಕೊಂಡ್ಬಿಡ್ತೀವಿ, ಆಯ್ತಲ್ಲ. ಅವ್ರ ನೆಕ್ಸ್ಟ್ ಉಳಿದಿರೋ ಪ್ರಾಬ್ಲಮ್ಸ್ನ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು.